ಕಟ್ ಮಾಡಿ ವಿಡಿಯೋ 2,30,000 ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋ ಹೋಗೋದಿಲ್ಲ. ನೀವು ಜಗಳ ಮಾಡಬೇಡಿ ನನ್ನ ಹತ್ರ. ಏನ್ ಸರ್ ನೀವು ಅಲ್ಲಿ ಹೋದ್ರೆ 5,000 ಕಮ್ಮಿ, ಇಲ್ಲಿ ಹೋದ್ರೆ 10,000 ಕಮ್ಮಿ. ಸರ್ ಎಷ್ಟು ಕಮ್ಮಿ ಮಾಡ್ಬೇಕು ಹೇಳಿ ಸರ್? ನೀವು ಎಲ್ಲಾ ಗಾಡಿ ಕಮ್ಮಿ ಮಾಡಿಬೇಕಂದ್ರೆ ನಾವು ಎಲ್ಲಿ ಸರ್ ಒಂದೇ ಬರೀ 1,45,000 ಕೊಡ್ತೀನಿ ಹೋಗಿ ಸರ್. ಬೇಡ ಸರ್ ಏನ್ ಬೇಡ ಇನ್ನೊಂದು ಬೇಡ ಇಲ್ಲ, ನೆಗೋಷಿಯೇಟ್ ಆಗುತ್ತೆ. ಖಂಡಿತ ನಿಮ್ ಕಡೆಯಿಂದ ಬನ್ನಿ ಸರ್. 15,000 ರೂಪಾಯಿ ಡಿಸ್ಕೌಂಟ್ ಹಂಗೆ ಮಾಡ್ಕೊಳ್ತೀನಿ ಹೋಗಿ ಸರ್. ಏನು ಮಾತಾಡಬೇಡಿ. ಎಷ್ಟ್ಗೆ ಬೇಕು ಸರ್? ನಾನ್ ಕೇಳಿದ್ರೆ 50,000 ಕೇಳ್ತೀನಿ ಸರ್. ನೋಡಿ ನಮ್ಗೂ ಲಾಸ್ ಬೇಡ, ನಿಮ್ಗೂ ಲಾಸ್ ಬೇಡ. ನೀವು ಒಂದ್ ರೈಟ್ ಕೇಳಿ, ಅದೇ ರೈಟ್ಗೆ ಕೊಡ್ತೀನಿ ಹೋಗಿ. ಅದೇ 55,000 ಮಾಡ್ಬಿಡಿ. 1,30,30,000 ಅದನ್ನ ಸೈಡ್ ಇದೆ. 1,15,000 ಸರ್ ನೀವು ಹೇಳ್ತಾ ಇದೀರಲ್ಲ, ಬೇಡ 5,000 ಜಾಸ್ತಿ ಕೊಡ್ಲಿಕ್ಕೆ ಬಿಡ್ತೀನಿ ಹೋಗಿ. ನಿಮ್ಗೆ ಜನರಲ್ ಸರ್ವಿಸ್ ಕೂಡ ಆಗಿದೆ. 5,000 ಅಲ್ಲೇ ಸೇವ್. ಓಕೆ 1,55,000 ಕೊಡ್ತೀನಿ ಬನ್ನಿ. 5,000 ಅಲ್ಲೇ ಸೇವ್. ಇದನ್ನು 5,000 ಸೇವ್ ಮಾಡಿ 1,50,000 ಬಂದ್ಬಿಡಿ ಸರ್. 1,60,000 ಕೊಡ್ತೀನಿ ಬನ್ನಿ ಸರ್. 1,60,000 ಅಂತ ಹೇಳ್ತಿದ್ರೆ ನನ್ನ ಕಡೆಯಿಂದ ಬಂದ್ರೆ 1,50,000 ಆಗ್ತದೆ. ನೆಕ್ಸ್ಟ್ ಮಾಡಿ ಖಂಡಿತ ಮಾಡ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ಗಾಡಿ ಸರ್ 3,85,000 ಕರ್ನಾಟಕ ನಂಬರ್. ಇನ್ನೊಂದು ಪ್ರೈಸ್ ಸರ್ ಬನ್ನಿ, 10,000 ಕಮ್ಮಿ ಮಾಡೋಣ. 3,75,000 ಇನ್ನೊಂದು ಪ್ರೈಸ್. ಸಾಕ್ ಬಿಡಿ ಸರ್. ಎಷ್ಟು ಸರ್? ಸಾಕ್ ಬಿಡಿ ಸರ್. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಭಾರತ್ ಕಾರ್ಸ್ ಬಂದಿದ್ದೀನಿ. ಲಾಸ್ಟ್ ಟೈಮ್ ಒಂದು ಬಂಪರ್ ಆಫರ್ ಕೊಟ್ಟಿದ್ರು ಅಂಡ್ ಎಕ್ಸ್ಯೂ ತಗೊಂಡ್ರೆ ಒಂದು ಕಾರ್ ಫ್ರೀ ಆಗಿರುತ್ತೆ. ಈ ಸರ್ತಿ ನವೆಂಬರ್ ಬಂತು, ಡಿಸೆಂಬರ್ ಬಂತು, ನೆಕ್ಸ್ಟ್ ಜನವರಿ ನೆಕ್ಸ್ಟ್ ಇಯರ್ ಬರ್ತಿದೆ. ಅದಕ್ಕೆ ಏನ್ ಆಫರ್ ಕೊಡ್ತೀರಾ ಎಲ್ಲ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಅದೇ ಜೋಶ್ ಇದೆ ತಾನೆ? ಖಂಡಿತ ಅದೇ ಜೋಶ್ ಇದೆ. ಅದೇ ಜೋಶಲ್ಲಿ ಗಾಡಿ ಸೇಲ್ ಮಾಡಿದ್ರಿ? ಖಂಡಿತ. ಎಷ್ಟು ಗಾಡಿ ಸೇಲ್ ಆಯ್ತು ಸರ್? ಆಯ್ತು ಸರ್, ಒಂದು 20 ಗಾಡಿ ಸೇಲ್ ಮಾಡಿದ್ವಿ. ಸೂಪರ್. ಅಂಡ್ ಲಾಸ್ಟ್ ಟೈಮ್ ಬಂಪರ್ ಆಫರ್ ಕಟ್ಟಿದ್ರಿ ಅಂಡ್ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬಂದ್ರೆ ಬೆಸ್ಟ್ ಪ್ರೈಸ್ ಆಗಿರುತ್ತೆ. ಅಂಡ್ ಭಾರತ್ ಕಾರ್ಸ್ ಅಡ್ರೆಸ್ ಹೇಳ್ಬಿಡಿ ಸರ್ ಫಸ್ಟ್ ಆಫ್ ಆಲ್. ಸರ್ ನೋಡಿ, ಅಡ್ರೆಸ್ ಬಂದು ನಾಗರಬಾವಿ ಸರ್ವಿಸ್ ರೋಡ್ ನಲ್ಲಿ ಇದೆ. ಈ ಕಡೆಯಿಂದ ನಾಂಡಲ್ಲಿ ಸರ್ ಸಿಗ್ನಲ್ ಇದೆ. ಸಿಗ್ನಲ್ ಇಂದ ರೈಟ್ ತಗೊಂಡ್ರೆ ಸರ್ವಿಸ್ ರೋಡ್ ನಲ್ಲಿ ಬರುತ್ತೆ. ಓಕೆ. ನಾಗರಬಾವಿ ಸರ್ಕಲ್ ಇದೆ ಈ ಕಡೆ ಸರ್ಕಲ್ ಇಂದ ನೀವು ಆಕ್ಸಿಸ್ ಬ್ಯಾಂಕ್ ಲ್ಯಾಂಡ್ ಮಾರ್ಕ್ ಆಕ್ಸಿಸ್ ಬ್ಯಾಂಕ್ ಸರ್ವಿಸ್ ರೋಡ್ ಬಂದ್ರೆ ರೈಟ್ ಸೈಡ್ ನಲ್ಲಿನೇ ಕಾಣುತ್ತೆ. ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಬರೀ ಗೂಗಲ್ ಮ್ಯಾಪ್ ನಲ್ಲಿ ಭಾರತ್ ಕಾರ್ಸ್ ನಾಗರಬಾವಿ ಅಂದ್ರೆ ಬರೆದ್ರೆ ನಿಮ್ಗೆ ಲೊಕೇಶನ್ ತೋರಿಸ್ಬಿಡಿ. ಖಂಡಿತ. ಅಂಡ್ ಮತ್ತೊಂದು ಸರ್, ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಈಗ? ಸರ್ ಸಿಗುತ್ತೆ, ಒಂದು 50 ಇಂದ 60 ಗಾಡಿ ಸಿಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್? ಖಂಡಿತ ಸರ್. ಬರೀ ಸಿವಿಲ್ ಸ್ಕೋರು, ಸ್ವಂತ ಮನೆ, ಸ್ಯಾಲರಿ ಸ್ಲಿಪ್ ಇದ್ರೆ ಸಾಕು, ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸರ್ 70,000 ಇಂದ ಕೊಡೋಣ ಸರ್. ಅದನ್ನ ಕಮ್ಮಿ ಮಾಡಿ ನೋಡೋಣ ಸರ್, ತೋರ್ಸಿನಿ ಬನ್ನಿ. 70,000 ಬೇಡ, ಒಂದು 60,000 ಇಂದ ಸ್ಟಾರ್ಟ್ ಆಗೋದು. ಆದ್ರೆ ಖಂಡಿತ ಕೊಡ್ತೀನಿ ಸರ್. ಖಂಡಿತ ತೋರ್ಸಿನಿ ಬನ್ನಿ. ವಿಡಿಯೋ ನೋಡಿ ಮಾಡೋಣ ಬನ್ನಿ. ಫಸ್ಟ್ ಗಾಡಿ 60,000 ಅಂತ ಹೇಳಿದ್ರಿ, 70,000 ಅಂತ ಹೇಳಿದ್ರಿ. ಈ ಗಾಡಿ ಮೇಲೆ ಒಂದು ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಡೀಟೇಲ್ ಹೇಳಿ ಸರ್. ಇದು ಸ್ಟೀಮ್ 1995 ಮಾಡೆಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. AC ಕಂಡೀಷನ್ ನಲ್ಲಿ ಇದೆ. ಬರೀ ಇಂಟೀರಿಯರ್ ನೋಡಿ, ಸೋಫಾ ತರ ಇದೆ ಸೀಟ್ಗಳು ನಿಮ್ಗೆ. ಓಕೆ. ತುಂಬಾ ಕ್ಲೀಸ್ ಅಂಡ್ ಕ್ಲಿಯರ್ ಗಾಡಿ ಇದೆ. ಅಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತಾ? ಇಲ್ಲ, ಪವರ್ ವಿಂಡೋಸ್ ಬರಲ್ಲ, ನಾರ್ಮಲ್ ಬರುತ್ತೆ. AC ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ. ಸೂಪರ್ ಆಗಿ ವರ್ಕಿಂಗ್ ಇದೆ ಸರ್. ಅಂಡ್ ಲೆದರ್ ನೋಡಬಹುದು ಯಾವ ತರ ಇದೆ ಅಂತ. ಇಂಟೀರಿಯರ್ ಚೆನ್ನಾಗಿದೆ ಅಂಡ್ FC ಇದೆ ಅಂತ ಹೇಳ್ಬೋದು. 70,000 ಅಂತ ಸ್ಟಾರ್ಟ್ ಮಾಡಿದೀರಾ. ಪ್ರೈಸಿಂಗ್ ಹೇಳಿ ಸರ್. ಎಷ್ಟ್ಗೆ ಬೇಕು ಸರ್? ನಾನ್ ಕೇಳಿದ್ರೆ 50,000 ಕೇಳ್ತೀನಿ ಸರ್. ನೋಡಿ ನಮ್ಗೂ ಲಾಸ್ ಬೇಡ, ನಿಮ್ಗೂ ಲಾಸ್ ಬೇಡ. ನೀವು ಒಂದ್ ರೈಟ್ ಕೇಳಿ, ಅದೇ ರೈಟ್ಗೆ ಕೊಡ್ತೀನಿ ಹೋಗಿ. ಅದೇ 55,000 ಮಾಡ್ಬಿಡಿ. 60,000 ಕೊಡ್ತೀನಿ ಹೋಗಿ. ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ವಿತ್ ಟ್ರಾನ್ಸ್ಫರ್ಗೆ 60,000ಕ್ಕೆ ಎಸ್ಟಿಮ್ ಸಿಗ್ತಿರೋದು. ಇಂಟೀರಿಯರ್ ನಿಮ್ಗೆ ತೋರಿಸಿದೀನಿ. FC ಕೂಡ ರನ್ನಿಂಗ್ ಇದೆ ರೀ. ಇನ್ಯಾಕ್ ಬೇಕು ಸರ್? ಸ್ಕೋಡಾ ಆಕ್ಟಿವಾ ಇದು, ಡೀಸೆಲ್ ವೇರಿಯಂಟ್. ಸನ್ ರೂಫ್? ಖಂಡಿತ ಸನ್ ರೂಫ್ ಬಿಡಿ. ಮೈಲೇಜ್ 24. ಎಷ್ಟು ಹೇಳಿ? 24 ಮೈಲೇಜ್. 2 ಏರ್ ಬ್ಯಾಗು, ಮ್ಯಾಗ್ ವೀಲು, ABS ಬ್ರೇಕ್, ಮತ್ತೆ ಸನ್ ರೂಫ್ ಬರುತ್ತೆ ನಿಮ್ಗೆ. ಮೈಲೇಜ್ ಗಾಡಿ. ಎಷ್ಟ್ಗೆ ಬೇಕು ಹೇಳಿ? 2008 ಪ್ಲಸ್ FC ರನ್ನಿಂಗ್. ನೀವು ಪ್ರೈಸ್ ಹೇಳಿ. ಎಷ್ಟ್ಗೆ ಬೇಕು ನಿಮ್ಗೆ? ನೀವು ಹೇಳಿ ಪ್ರೈಸ್, ನಾನು ಹೇಳ್ತೀನಿ ಸರ್. ಬರೀ 1,30,000 ಕೊಡ್ತೀನಿ ಹೋಗಿ ಸರ್. 1,30,30,000 ಅದನ್ನ ಸೈಡ್ ಇದೆ. 1,15,000 ಸರ್ ನೀವು ಹೇಳ್ತಾ ಇದೀರಲ್ಲ, ಬೇಡ 5,000 ಜಾಸ್ತಿ ಕೊಡ್ಲಿಕ್ಕೆ ಬಿಡ್ತೀನಿ ಹೋಗಿ. 1,20,000ಕ್ಕೆ ವಿತ್ ಸನ್ ರೂಫ್ ಗಾಡಿ, ಫುಲ್ಲಿ ಟಾಪ್ ಅಂಡ್ 24 ಮೈಲೇಜ್ ಬರೋ ಡೀಸೆಲ್ ಗಾಡಿ ಸ್ಕೋಡಾದಲ್ಲಿ ಸಿಕ್ಕಿರೋದು. 1,20,000 ಕೊಡ್ತೀನಿ ಬನ್ನಿ. ಓಕೆ. ಸ್ಪಾರ್ಕೋ ಸರ್. ಸ್ಪಾರ್ಕೋ ಟ್ರಾಫಿಕ್ ನಲ್ಲಿ ಓಡಿಸಕ್ಕೆ, ಜನ ಅವ್ರಿಗೆ ಚಿಕ್ಕ ಫ್ಯಾಮಿಲಿ ಚಿಕ್ಕ ಗಾಡಿ ಬೇಕು, ಲಾಂಗ್ ಗಾಡಿ ಬೇಡ. ಅದಕ್ಕೆ ಮೈಲೇಜು ಒಳ್ಳೆ ಗಾಡಿ ಸ್ಪಾರ್ಕೋ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಬಂದಿದ್ದು 2011 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. FC ಎಲ್ಲ ರನ್ನಿಂಗ್ ಇದೆ ಸರ್. ಬರೀ 60,000 ಓಡಿದೆ ಸರ್ ಗಾಡಿ. ಗಾಡಿ ಓಡಿದ್ರೆ ನೀವೇ ಬಿಡಲ್ಲ ಸರ್, ಆ ಟೇಸ್ಟ್ ಇದೆ ಗಾಡಿ. ಸರ್ ಬರೀ 1,40,000 ಕೊಡ್ತೀನಿ ಬನ್ನಿ. 1,40,000. ಇದ್ರ ಮೇಲೆ ನಾನು ನೆಗೋಷಿಯೇಟ್ ಮಾಡೋದಿಲ್ಲ. ಒಂದ್ಸತಿ ವಿಸಿಟ್ ಆಗಿ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ ಪ್ರೈಸ್ ಅಲ್ವಾ? ಹೌದು ಸರ್. ಹೋಂಡಾ ಸಿಟಿ ಅಲ್ಲ, ಹೋಂಡಾ ಸಿವಿಕ್. ಜನ ಅವರು ಊರಿಂದ, ಬೆಂಗಳೂರಿಂದ, ಸಿಟಿಯಿಂದ, ಊರಿಂದ ಫೋನ್ ಮಾಡ್ತಾವ್ರೆ, ಸಿಟಿ ಬೇಕು, ಸಿವಿಕ್ ಬೇಕು.
ಸರ್ ನಮ್ಮ ಹತ್ರ ಎರಡು ಸಿವಿಕ್ ಇದೆ. ಇದು ಫುಲ್ ಮಾಡಿಫೈ ಬೇಕಾ ಮಾಡಿಫೈ ಇದೆ, ಕ್ಲಾಸ್ ಕಂಡೀಷನ್ ಬೇಕಾ ಕ್ಲಾಸ್ ಕಂಡೀಷನ್ ತೋರಿಸ್ತೀನಿ ಇದೆ. ಅಂಡ್ ಹಾಗೆ ಈ ಕಡೆ ತೋರಿಸಿ, ಈ ಕಡೆ ಮ್ಯಾಗ್ವೆಲ್ಸ್ ಎಲ್ಲ ಇದೆ. ಅಂಡ್ ಇಂಟೀರಿಯರ್ ಏನೇನ್ ಹಾಕಿದ್ದಾರೆ ಸರ್ ಆಫ್ಟರ್ ಮಾರ್ಕೆಟ್? ಸರ್ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಮ್ಯಾಗ್ವಿಲ್ ಇದೆ, ಫಾಗ್ ಲ್ಯಾಂಪ್ಸ್ ಇದೆ. ಓಕೆ. ಅಂಡ್ ಮಾಡಲ್ ಸರ್ 2007 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಂತೀರಿ. ಫ್ರೆಶ್ ಫ್ರೆಶ್ 5 ವರ್ಷ, ಪ್ರೈಸಿಂಗ್ 1 ವರ್ಷ ಇನ್ಶೂರೆನ್ಸ್. ಬರೀ 2,30,000 ಕೊಡ್ತೀನಿ ಬನ್ನಿ ಸರ್. ಕಟ್ ಮಾಡಿ ವಿಡಿಯೋ 2,30,000 ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋ ಹೋಗೋದಿಲ್ಲ ನಾನು. ಗಾಡಿದು ಪ್ರೈಸ್ ಹೇಳಿ ಇನ್ನೊಂದು. ಸರ್ ನೋಡಿ, ನೀವು ನನಗೆ ಲಾಸ್ ಮಾಡಿಬಿಡ್ತೀರಾ ಕಟ್ ಮಾಡಿ ಅಂತ. ಬೇಡ, 2,20,000 ಕೊಡ್ತೀನಿ ನೋಡಿ. 2,20,000ಗೆ ವಿತ್ ಮ್ಯಾಗ್ವಿಲ್ಸ್, ಸಿವಿಕ್ ಯಾರು ಹುಡುಕ್ತಿರೋರಿಗೆ, ಹಾಗೆ ಚಿಕ್ಕ ಫ್ಯಾಮಿಲಿ ಸರ್ವಿಸ್ ಕಾಸ್ಟ್ ನೋಡೋರಿಗೆ ಬ್ಲಾಕ್ ಕಲರ್ ಅಲ್ಲಿ ಆಲ್ಟೋ ಇರೋದು ಸರ್. ಹೌದು ಸರ್. ಸರ್ ನೋಡಿ, ಇದು ಬ್ಲಾಕ್ ಬ್ಯೂಟಿ ಹಿಂಗ್ ಕಾಣ್ತಾ ಇರೋದು. ಬರೀ ಹಿಂಗ್ ಮಾಡಿದ್ರೆ ಬ್ಲಾಕ್ ಬ್ಯೂಟಿ, ಅದಕ್ಕೆ ಬ್ಲಾಕ್ ಮ್ಯಾಗ್ವಿಲ್ ಸಮೇತ 4 ಬ್ರ್ಯಾಂಡ್ ನ್ಯೂ ಟೈರು. ಇಂಟೀರಿಯರ್ ತೋರಿಸಿ ಹೆಂಗಿದೆ ನೋಡಿ, ಹೊಸ ಇಂಟೀರಿಯರ್. ಒಳಗಡೆ ಕುತ್ಕೊಂಡ್ರೆ ದೊಡ್ಡ ಗಾಡಿ ಫೀಲ್ ಬರುತ್ತೆ, ಆ ಟೇಸ್ಟ್ ಇದೆ ಗಾಡಿ ಇದು. ಅಂಡ್ ನಿಮ್ಗೆ ಇಂಟೀರಿಯರ್ ಹೋಗೋದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರೋದಿಲ್ಲ. ಅಂಡ್ ಮ್ಯೂಸಿಕ್ ಸಿಸ್ಟಮ್ ಆಡ್ ಆನ್ ಆಗುತ್ತೆ. ಅಂಡ್ ಬ್ಲಾಕ್ ಬ್ಯೂಟಿ ವಿತ್ ಮ್ಯಾಗ್ವಿಲ್ಸ್ 4 ಬರುತ್ತೆ. ಅಂಡ್ ಇದ್ರದ್ದು ಸ್ಟೆಪ್ನಿ ಟೈರ್ ನಾರ್ಮಲ್ ಬರುತ್ತಾ? ಅದೂನು ಮ್ಯಾಗ್ವಿಲ್ ಇದೆ ಸರ್, ಅದು 5 ಮ್ಯಾಗ್ವಿಲ್ ಇದೆ. 2008 ಮಾಡಲ್, ಓನರ್ ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ಇದೆ ಗಾಡಿನಲ್ಲಿ. ಪ್ರೈಸಿಂಗ್ ನಿಮ್ಗೆ ಜನರಲ್ ಸರ್ವಿಸ್ ಕೂಡ ಆಗಿದೆ. 5,000 ಅಲ್ಲೇ ಸೇವ್. ಓಕೆ. 1,55,000 ಕೊಡ್ತೀನಿ ಬನ್ನಿ. 5,000 ಅಲ್ಲೇ ಸೇವ್. ಇದನ್ನು ಒಂದು 5,000 ಸೇವ್ ಮಾಡಿ 1,50,000ಕ್ಕೆ ಬಂದ್ಬಿಡಿ. ಖಂಡಿತ ಬನ್ನಿ ಸರ್ ಕೊಡೋಣ. ಹಾಗೆ ನೆಕ್ಸ್ಟ್ ಬೀಟ್ ಇರೋದು ಸರ್. ಬೀಟು ಸರ್, ಚಿಕ್ಕ ಗಾಡಿ ಬೇಕು ಟ್ರಾಫಿಕ್ ನಲ್ಲಿ ಓಡಿಸಕ್ಕೆ. ಅದ್ನಲ್ಲಿ ಮೈಲೇಜ್ ಬೇಕು. ಡೀಸೆಲ್ ಮೈಲೇಜ್ ಬೇಕು. Okay. ನಿಮ್ಗೆ ಟ್ರಾಫಿಕ್ ನಲ್ಲಿ ಬೆಂಗಳೂರಿನಲ್ಲಿ ಮೈಲೇಜು ಬೇಕು, ಚಿಕ್ಕ ಗಾಡಿನೂ ಬೇಕು, ಪಾರ್ಕಿಂಗು ಇಲ್ಲ, ಎಲ್ಲಾರು ಹೇಳ್ತಾರೆ ಸರ್. ಇದು ನೋಡಿ ಬೀಟು 2012 ಮಾಡಲ್, ಡೀಸೆಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನೋಡಿ ಸರ್ ಹೆಂಗಿದೆ. Okay, after 20-30,000 ಮ್ಯಾಗ್ವಿಲ್ ಇದೆ ಗಾಡಿನಲ್ಲಿ. ಪ್ರೈಸಿಂಗ್ ಸರ್ ಇದು ಬಂದು 1,95,000. ನಿಮ್ ಕಡೆಯಿಂದ ಬಂದ್ರೆ 10,000 ಡಿಸ್ಕೌಂಟ್. ನೀವು ಜಗಳ ಮಾಡಬೇಡಿ, ನನ್ನ ಹತ್ರ 10,000 ಡೈರೆಕ್ಟ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ತೀನಿ. 1,85,000ಕ್ಕೆ ಡೀಸೆಲ್ ವೇರಿಯಂಟ್, ಮ್ಯಾಗ್ವಿಲ್, ಚವರ್ಲೆಟ್ ಬೀಟ್ ಹುಡ್ಕೋರ್ಗೆ ಮೈಲೇಜ್ ಅಲ್ಲಿ ಆರಾಮಾಗಿ more than 20 ಬರುತ್ತೆ ನಿಮ್ಗೆ. ಗಾಡಿನ ಮಾತ್ರ ನೋಡಬಹುದು. ರೈಟ್ ರೌಂಡ್ ಇಂಟೀರಿಯರ್ ನಿಮ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗೇರ್ ಬ್ಯಾಗ್ ಬರಲ್ಲ ಸರ್. ಓಕೆ. 1,85,000ಕ್ಕೆ ಬನ್ನಿ, ನೆಗೋಷಿಯೇಟ್ ಮಾಡ್ತಾರೆ. ಇನ್ನು ಖಂಡಿತ ಸರ್. ಬಂದ್ರೆ ಎಲ್ಲಿ ಬರ್ಬೇಕು? ನಾಗರಬಾವಿ ಸರ್ವಿಸ್ ರೋಡ್, ಭಾರತ್ ಕಾರ್ಸ್. ಓಕೆ. ಟಾಟಾ ಬ್ರ್ಯಾಂಡ್ ಅಲ್ಲಿ ಹೋಗೋದಾದ್ರೆ ಇಂಡಿಯನ್ ಬ್ರ್ಯಾಂಡ್ ಬೆಸ್ಟ್ ಪ್ರೈಸ್. ಖಂಡಿತ ಸರ್. ಇಂಡಿಯನ್ ಬ್ರ್ಯಾಂಡ್ ಅಂತ ನಾವು ಇಂಡಿಯನ್ ತರಾನೇ ಇಕ್ಕಿದೀವಿ ಗಾಡಿ. ಹೆಂಗಿದೆ ನೋಡಿ, ಬ್ಲಾಕ್ ಬ್ಯೂಟಿ ಇದೀನು. ಮತ್ತೆ ಇದನ್ನಲ್ಲಿ ಮ್ಯಾಗ್ವಿಲ್ ನೋಡಿಲ್ಲ ನೀವು, ಮ್ಯಾಗ್ವಿಲ್ ಸಮೇತ ನಿಮ್ಗೆ 7 ಸೀಟರ್ ಫೀಲ್. ಇದು ಯಾಕೆ ಹೇಳಿ, ಎಷ್ಟು ಸ್ಪೇಸ್ ಬರುತ್ತೆ ಗೊತ್ತಾ? ಹಿಂದೆ 5 ಸೀಟರ್ ಪ್ಲಸ್ ನಿಮ್ಗೆ ಡಿಕ್ಕಿ ಬ್ಯಾಕ್ ಸೈಡ್ ಬರುತ್ತೆ. ಡಿಕ್ಕಿ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಡೀಸೆಲ್ ಗಾಡಿ ಇದು. ಮೈಲೇಜ್ ಬೇಡ ಅಂದ್ರೂ 20 ಮೈಲೇಜ್ ಬರ್ಬೇಕು. ಓಕೆ. ಅಂಡ್ ಮರೀನಾ ಟಾಟಾದಲ್ಲಿ ಯಾರು ಹುಡುಕ್ತಿರೋದು ಇಂಡಿಕಾ LX ಅಂಡ್ ಡಿಕ್ಕಿ ಸ್ಪೇಸ್ ಕೂಡ ಆರಾಮಾಗಿ ಲಗೇಜ್ ಆರಾಮಾಗಿ ಕ್ಯಾರಿ ಮಾಡಬಹುದು ಅಂತ. ಖಂಡಿತ. ಇದರಲ್ಲಿ ನಿಮ್ಗೆ 2007 ಮಾಡಲ್ ಇದೆ. ಇದು ಓಕೆ. ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC ತಗೊಂಡೋದ್ರೆ 5 ವರ್ಷ ಮಾತಾಡಂಗಿಲ್ಲ. ಓಕೆ. ಬರೀ ಓಡಿಸ್ತಾ ಇರ್ಬೇಕು, ಆ ಕಂಡೀಷನ್ ಇದೆ ಗಾಡಿ. ಡೀಸೆಲ್ ಹಾಕ್ಬೇಕು, ಓಡಿಸ್ಬೇಕು ಅಷ್ಟೇ ಸರ್. ಡೀಸೆಲ್ ಹಾಕ್ತಾ ಇರಿ, ಮೈಲೇಜ್ ಬರ್ತಾ ಇರ, ಪೂರ್ತಿ ಇಂಡಿಯಾ ತಿರ್ಸ್ಕೊಂಡು ಬರ್ತಾ ಇರ್ಬೇಕು, ಆ ತರ ಇದೆ ಗಾಡಿ ಸರ್. ಇದು 1,40,000. ಮುಂದೆ ಬಂದ್ರೆ ಇನ್ನ ಹೆಚ್ಚು ಕಮ್ಮಿ. 1,40,000 ಮುಂದೆ ಬಂದ್ರೆ ಇನ್ನೂ ಕಮ್ಮಿ ಆಗೈತೆ. ವಿಡಿಯೋದಲ್ಲಿ ಹೇಳ್ಬೇಕು 1,30,000, ಮುಂದೆ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಬೇಕು ಸರ್. ಎಷ್ಟು ಕಮ್ಮಿ ಮಾಡ್ಬೇಕು ಹೇಳಿ ಸರ್? ನೀವು ಎಲ್ಲಾ ಗಾಡಿ ಕಮ್ಮಿ ಮಾಡಿಬೇಕಂದ್ರೆ ನಾವು ಎಲ್ದು ಸರ್? ಒಂದೇ ಪ್ರೈಸ್ ಬೇಡ, ನಾವು ವಿಡಿಯೋದಲ್ಲಿ ಹೇಳೋದು ಬೇಡ, ಇಲ್ಲೇ ಡೈರೆಕ್ಟ್ ಆಗಿ ಬರ್ಲಿ ಸರ್. 1,20,000 ಆಗ್ಬೋದಾ ಸರ್? 1,25,000 ಕೊಡ್ತೀನಿ. ಬರೀ 5,000ಗೆ ನಿಮ್ಮ ಹತ್ರ ಜಗಳ ಮಾಡ್ತೀನಿ ನಾನು. ಬೇಡ ಸರ್. 1,20,000 ಸರ್. 1,25,000 ಕೊಡ್ತೀನಿ. ಹೋಗಿ, ಇನ್ನ 5,000 ಬಿಟ್ಬಿಟ್ಟು ಹೋಗಿ. ನೆಕ್ಸ್ಟ್ ಗಾಡಿ ಇರೋದು ಚವರ್ಲೆಟ್, ಇದು ರಿಡ್ಜ್ ಸರ್. ರಿಚ್ 2012 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, 20+ ಮೈಲೇಜ್ ಬರುತ್ತೆ. 4 ಟೈರ್ ಬ್ರ್ಯಾಂಡ್ ನ್ಯೂ ಇದೆ. VDI. ಓಕೆ. ಬರೀ ನಿಮ್ಗೆ 87,000 ನೋಡಿದೆ. ವಿತ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಗಾಡಿ. ಕಂಪನಿಯಿಂದ ಆಫ್ಟರ್ ಮಾರ್ಕೆಟ್ ಹಾಕಿದೆ. ಖಂಡಿತ. ಡೀಸೆಲ್ ವೇರಿಯಂಟ್ ನಿಮ್ಗೆ ಸಖತ್ತಾಗಿದೆ, ಮೈಲೇಜ್ ಬರುತ್ತೆ. ಅಂಡ್ ಮೋಸ್ಟ್ ಆಫ್ ದ ಗಾಡಿಗಳು ತೋರಿಸಿದೀವಿ. ಡೀಸೆಲ್, ಪೆಟ್ರೋಲ್ ಎರಡು ಇದೆ. ಆಟೋಮೆಟಿಕ್ ಬೇಕಾ? ಆಟೋಮೆಟಿಕ್ ಇದೆ. ಮ್ಯಾನ್ಯುವಲ್ ಇದೆ. 7 ಸೀಟರ್ ಬೇಕಾ? 7 ಸೀಟರ್ ಇದೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ, ಎಲ್ಲ ಆಪ್ಷನ್ ಭಾರತ್ ಕಾರ್ಸ್ ಅಲ್ಲಿ ಸಿಗುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ನೋಡಿ, ಇದು ಪ್ರೈಸ್ ಹೇಳಿ ನಾನು ಸಾಕಾಗ್ಬಿಟ್ಟಿದ್ದೀನಿ. ಒಂದೇ ಒಂದು ರೇಟ್ ಹೇಳ್ತೀನಿ, ಶಾಕ್ ಆಗ್ಬೇಕು ಮಾರ್ಕೆಟ್. 3,30,000 ಕೊಡ್ತೀನಿ ನೋಡಿ. ಪೂರ್ತಿ ಕರ್ನಾಟಕ ಇಲ್ಲ, ಪೂರ್ತಿ ವಿಡಿಯೋನಲ್ಲಿ ಎಲ್ಲಾ ಕಡೆ ನೋಡ್ಕೊಳ್ಳಿ. ಈ ಆಫರ್ ಎಲ್ಲಾದ್ರೂ ಕೊಟ್ಟಿದ್ರೆ ಗಾಡಿ ಫ್ರೀ ಕೊಡ್ತೀನಿ. ಮಾಡಲ್ 2012 ಸಿಂಗಲ್ ಓನರ್ ಗಾಡಿ. 3,30,000. 3,30,000 ಲೋನು ಸರ್. ಲೋನೇ ಬರೀ 2,50,000 ಆಗುತ್ತೆ ಸರ್. 1,30,000 ತಗೊಂಡ್ಬಂದ್ರೆ ಡೀಸೆಲ್ ವೇರಿಯಂಟ್. ಖಂಡಿತ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್. I20 ಮ್ಯಾಗ್ನಾ. ಓಕೆ.
2011 ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಓಡಿರೋದು ಸರ್ ಓಡಿದ 187 ಓಡಿದ ಗಾಡಿ ಇದು. 87,000 ಓಡಿರೋದು. ಮೋಸ್ಟ್ ಆಫ್ ದ ಗಾಡಿಗಳು ಓಡಿರೋದು ಕೇಳಿಲ್ಲ. ಅಂಡ್ ಬನ್ನಿ ಒಂದ್ ಸರ್ತಿ ನೋಡಿ, ಅಥವಾ ನೀವು ಹಾಯ್ ಅಂತ ಕಳಿಸಿದ್ರು ಕೂಡ ಖಂಡಿತ. ಕಳಿಸ್ತಾರ, ಕ್ಯಾಟ್ಲಾಗ್ ಸಿಗುತ್ತೆ ಅಂಡ್ ಫೋಟೋಸ್ ಕಳಿಸ್ತಾರ ಅಂತ ಹೇಳ್ಬೋದು. ಖಂಡಿತ ಮ್ಯಾಗ್ನಾ ವೇರಿಯಂಟ್ 11 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಓ, ಮೈಲೇಜ್ ಆರಾಮಾಗಿ ಬರುತ್ತೆ. ಪ್ರೈಸ್ ಮೈಲೇಜ್ ನಿಮ್ಗೆ 20 ಮೇಲೆಗಡೆ ಬರುತ್ತೆ. ಪ್ರೈಸಿಂಗ್ ಸರ್ ಇದು ಪ್ರೈಸಿಂಗ್ ಬಂದು 3,10,000 ಬಂದು ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಬರ್ಲಿ, 10 ಆಯ್ತು, 15 ಆಯ್ತು, ಎಲ್ಲ ಆಯ್ತು, 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 2,90,000ಕ್ಕೆ ಮ್ಯಾಗ್ನಾ ವೇರಿಯಂಟ್ ಡೀಸೆಲ್ i20 ಮ್ಯಾಗ್ನಾ 2,90,000 ನಾನು ಹೇಳಿದೀನಿ, ನೀವು ಹೇಳಿದ್ರ 2,90,000. ಇನ್ನೊಂದು ಪ್ರೈಸ್ ಇಲ್ಲ ಸರ್, 2,90,000 ಕೊಡ್ತೀನಿ. ನೀವು ಜಗಳ ಮಾಡಿ ಫೈನಲ್ ಟು ಫೈನಲ್ ನನಗೆ ತಗೊಂಡ್ ಬಂದ್ಬಿಟ್ಟಿದ್ದೀರಾ. ಅಷ್ಟೇ, 2,90,000 ಫೈನಲ್ ಮಾಡಿ 2,90,000ಗೆ ಡೀಸೆಲ್ ವೇರಿಯಂಟ್ ಮ್ಯಾಗ್ನಾ. ಸರ್ ನೆಕ್ಸ್ಟ್ ಗಾಡಿ ಹೋಗೋದು ಸ್ಯಾಂಟ್ರೋ ಜಿಂಗ್. ಸರ್ ಇದು 2009 ಮಾಡಲ್. ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಫ್ರೆಶ್ FC ಇದೆ. ಓಕೆ, 5 ವರ್ಷ ಇದನ್ನು ಮಾತಾಡಂಗಿಲ್ಲ. ನಿಮ್ಗೆ ಎಷ್ಟ್ಗೆ ಬೇಕು ಸರ್ ನಿಮ್ಗೆ? 2009 ಮಾಡಲ್ ಸೆಕೆಂಡ್ ಓನರ್. ನಾನು ಕೇಳಿದ್ರೆ 1 ಲಕ್ಷಕ್ಕೂ ಕೊಡಿ ಅಂತೀನಿ. ಸರ್ ನೋಡಿ, 1 ಲಕ್ಷದು ಇದೆ, ಇಲ್ಲ ಅಂತ ಇಲ್ಲ. ಗಾಡಿ ನೋಡ್ಲಿ ಬಂದು ಮುಂದೆ, ಅರ್ಥ ಆಯ್ತಾ? ಗಾಡಿ ನೋಡಿ ಡಿಸೈಡ್ ಮಾಡೋಣ. ಬರೀ 1,45,000 ಕೊಡ್ತೀನಿ ಹೋಗಿ ಸರ್. ಬೇಡ ಸರ್ ಏನ್ ಬೇಡ ಸರ್? ಬೇಡ, ಇನ್ನೊಂದು ಬೇಡ ಇಲ್ಲ. ನೀವು ಎಲ್ಲಾ ಗಾಡಿನಲ್ಲಿ ಬೇಡ ಅಂದ್ರೆ ನಾನು ಒಳಗಡೆ ಹೋಗಿ ಬಿಡ್ತೀನಿ. ಆಮೇಲೆ 1,45,000ಗೆ 9 ಮಾಡಲ್ ಸ್ಯಾಂಟ್ರೋ ಸಿಗ್ರೆ ಬಜಾರ್ ನಲ್ಲಿ ನೀವು ಏನ್ ಕೇಳ್ತೀರಾ ಆಫರ್ ನಲ್ಲಿ? ಸರ್ 1,45,000 ಓಕೆ ಸರ್, ಇನ್ನು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಇನ್ನೊಂದು ಪ್ರೈಸ್ ಕೊಟ್ರೆ ಇನ್ನೂ ಬೆಸ್ಟ್ ಪ್ರೈಸ್ ಆಗುತ್ತೆ. ಸರ್ ನೋಡಿ, ಬೆಸ್ಟ್ ಪ್ರೈಸ್ ಎಲ್ಲಾ ಗಾಡಿ ಕೊಡಕ್ ಆಗಲ್ಲ ಸರ್. ಒಂದ್ ಗಾಡಿಗೆ ಒಂದ್ ಪ್ರೈಸ್ ಇರುತ್ತೆ. ಯಾಕಂದ್ರೆ ನೀವು ಎಲ್ಲಾ ಗಾಡಿ ನಾನು ಫ್ರೀ ಆಗಿ ಕೊಟ್ಬಿಟ್ರೆ ಡಿಸ್ಕೌಂಟ್ ನಲ್ಲಿ ನನ್ಗೆ ಏನು ಸಿಗಲ್ಲ ಸರ್. ಆಮೇಲೆ 1,45,000 ಕೊಡ್ತೀನಿ ಬನ್ನಿ ಸರ್. 1,45,000 2009 ಮಾಡಲು ಸ್ಯಾಂಟ್ರೋ Santro Zing. 2 ಪವರ್ ವಿಂಡೋಸ್ ಬರುತ್ತೆ. ನಿಮ್ಗೆ ನಂಬರ್ ತೋರಿಸಿ 41 ಕರ್ನಾಟಕ ನಂಬರ್ ಖಂಡಿತ. ಯಾವ್ದು ಇಂಟ್ರೆಸ್ಟೆಡ್ ವೆಹಿಕಲ್ ಯಾರು ಬೇಡ ಇಲ್ಲ. ಫಿಯಟ್ ಪುಂಟೋ ಸರ್ ಪುಂಟೋ ಪೆಟ್ರೋಲ್ ಗಾಡಿ ಇದು. ಹಾ, 2010 ಸೆಕೆಂಡ್ ಓನರ್ ಆಗಿದೆ. 98 ಸಮಥಿಂಗ್ ಓಡಿದೆ ಸರ್. 98,000. 98,000 ಓಡಿದೆ. ಅಂಡ್ ಈ ಗಾಡಿ ನೋಡಬಹುದು, ಚೆರ್ರಿ ರೆಡ್ ಅಲ್ಲಿ ಬರುತ್ತೆ. ಮುಂದ್ಗಡೆ ಫೀಲು ಅಂಡ್ ಗೇಜ್ ಕೂಡ ಸಖತ್ತಾಗಿ ಬರುತ್ತೆ ಇದ್ರದ್ದು. ಅಂಡ್ ಪೋಲೋ ಇನ್ನೊಂದ್ ತೋರಿಸಿಲ್ಲ. ಮ್ಯಾಗ್ವಿಲ್ ಯಾರು ತೋರಿಸ್ತಾರೆ? ಹೊಸ ಟೈರ್ ಯಾರು ತೋರಿಸ್ತಾರೆ ಸರ್? ನೋಡಿ ಸರ್ ಮ್ಯಾಗ್ವಿಲ್ ಹೆಂಗಿದೆ. ಓಕೆ, ಅಂಡ್ ಪೆಟ್ರೋಲ್ ವೇರಿಯಂಟ್ ಫಿಯಟ್ ಪುಂಟೋ ವಿತ್ ಮ್ಯಾಗ್ವಿಲ್ಸ್ ಬರುತ್ತೆ. 4 ಮ್ಯಾಗ್ವಿಲ್ಸ್ 5 ಮ್ಯಾಗ್ವಿಲ್ಸ್ 4 ಮ್ಯಾಗ್ವಿಲ್ ಬರುತ್ತೆ ಸರ್. ಓಕೆ, ಪ್ರೈಸ್ ಮಾಡಲು ಸರ್ 2010 ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇರೋದು ಓಡಿದೆ ಸರ್ 198 ಸಮಥಿಂಗ್ ಓಡಿದೆ. ಎಕ್ಸಾಕ್ಟ್ ಹೇಳಿಲ್ಲ, 98 ಸಮಥಿಂಗ್ ಓಡಿದೆ ಸರ್. 1,65,000 ಕೊಡ್ತೀನಿ ಬನ್ನಿ. 1,65,000ಕ್ಕೆ ಫಿಯಟ್ ಪುಂಟೋ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಮ್ಯಾಗ್ವಿಲ್ 4 ಮ್ಯಾಗ್ವಿಲ್ಸ್ ಬರುತ್ತೆ. ಹಾಗೆ ನೆಕ್ಸ್ಟ್ LXi ವೇರಿಯಂಟ್ ವ್ಯಾಗನ್ ಆರ್ ಸರ್. ಹೌದು, 2010 ಮಾಡಲು. 2006 ಮಾಡಲು. 2006 Second owner. 2006 ಮಾಡಲು. 2006 ಸೆಕೆಂಡ್ ಓನರ್ ಜೆನ್ಯೂನ್ ನ್ಯೂಸ್. 27 FC ಇದೆ ನಿಮ್ಗೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಬಂದು ಓಡಿಸಿದ್ರೆ ಗೊತ್ತಾಗುತ್ತೆ ಸರ್, ಗಾಡಿ ನೋಡಿದ್ರೆ ಗೊತ್ತಾಗಲ್ಲ. ಇದು FC ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ಸರ್ ಖಂಡಿತ ರನ್ನಿಂಗ್. ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ ಬರೋದಿಲ್ಲ ಇದಕ್ಕೆ. LXi ವೇರಿಯಂಟ್ ಆಗಿರುತ್ತೆ. ಅಂಡ್ ಓಡಿರೋದು ರೆಕಾರ್ಡೆಡ್ ಏನಾದ್ರು ಸಿಗುತ್ತಾ? ಇಲ್ಲ ಇಲ್ಲ ಇಲ್ಲ. ರೆಕಾರ್ಡ್ ನೋಡಿ ಸರ್, ರೆಕಾರ್ಡ್ ಇದ್ರೆ ನಾನು ಹೇಳ್ಬಿಡ್ತೀನಿ. ಮಾಡೆಲ್ ಗಾಡಿಗಳಿಗೆ ರೆಕಾರ್ಡ್ ಇದೆ. ಹೌದು, ಎಕ್ಸಾಕ್ಟ್ಲಿ. ಅಂಡ್ ಗಾಡಿ ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? 1,60,000 ಕೊಡ್ತೀನಿ ಬನ್ನಿ ಸರ್. 1,60,000 ಅಂತ ಹೇಳ್ತಿದ್ರೆ ನನ್ನ ಕಡೆಯಿಂದ ಬಂದ್ರೆ 1,50,000 ಆಗ್ತದೆ. ನೆಕ್ಸ್ಟ್ ಮಾಡಿ, ಖಂಡಿತ ಮಾಡ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ಗಾಡಿ ಸರ್ ಹೇಳಿ. ಸರ್ ಹೋಂಡಾ ಸಿಟಿ ZX. ಇದರಲ್ಲಿ ನಿಮ್ಗೆ IV Tech ಇಂಜಿನ್ ಬರುತ್ತೆ. ಓಕೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಡಿಫಾಗರ್. 2015 ಮಾಡಲ್ಲ. 2008 ಮಾಡಲ್. 2008 ಮಾಡಲ್. FC ರನ್ನಿಂಗ್ ಇದೆ ನಿಮ್ಗೆ. ಓಕೆ, ಮ್ಯಾಗ್ವಿಲ್ ಇದೆ, ಕಂಪ್ನಿ ಮ್ಯಾಗ್ವಿಲ್ ಇದೆ. ಓಕೆ, ABS ಬ್ರೇಕ್ ಬರುತ್ತೆ ನಿಮ್ಗೆ. ಅಂಡ್ ಓಡಿರೋದು ಸರ್ ಇದು? ಸರ್ ಓಡಿದೆ 180 ಸಮಥಿಂಗ್ ಓಡಿದೆ ಸರ್. ಪ್ರೈಸಿಂಗ್ ಸರ್ 2,45,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,45,000 ನೆಗೋಷಿಯೇಟ್ ಆಗುತ್ತೆ. ಖಂಡಿತ ನಿಮ್ ಕಡೆಯಿಂದ ಬನ್ನಿ ಸರ್. 15,000 ರೂಪಾಯಿ ಡಿಸ್ಕೌಂಟ್ ಹಂಗೆ ಮಾಡ್ಕೊಡ್ತೀನಿ ಹೋಗಿ ಸರ್. ಏನು ಮಾತಾಡಬೇಡಿ ನೀವು. 15,000. 15,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಹೋಗಿ ಸರ್. ಇದ್ರ ಮೇಲೆ 15,000 ಡಿಸ್ಕೌಂಟ್ ಆಗುತ್ತೆ ಖಂಡಿತ. ಹಾಗೆ ಇನ್ನೊಂದು ಯೂತ್ ನೋಡೋರಿಗೆ ಸರ್, ಯೂತ್ ಪೋಲೋನೇ ಬೇಕು, ನಮ್ಗೆ ಪೋಲೋ ಓಡಿಸಿದ್ರೆ ಅದೊಂದು ಫೀಲ್ ಬೇರೆ ಬರುತ್ತೆ ಅಂತ ಖಂಡಿತ ಹೇಳ್ತಾರಲ್ವಾ? ಒಂದು ಪೋಲೋ ಎಷ್ಟು ಗಾಡಿ ಪೋಲೋ ಇದೆ ಸರ್? 1 ಗಾಡಿ ಇದೆ ಸದ್ಯಕ್ಕೆ. ಪೋಲೋಗಳು ಬರುತ್ತೆ, ವಿಡಿಯೋನಲ್ಲಿ 1 ಬರುತ್ತೆ, ಇಲ್ಲಿ ಬಂದ್ ನೋಡಿದ್ರೆ 3 ಇರುತ್ತೆ. ಓ, ಅಂದ್ರೆ ಬರ್ತಾ ಇದೆ ಗಾಡಿ. ಓಕೆ, ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಇದು. 2013 ಮಾಡಲ್. 13 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಯಾವ ಕಂಫರ್ಟ್ ಲೈನ್, ಹೈ ಲೈನ್? ಕಂಫರ್ಟ್ ಲೈನ್ ಇದು. ಕಂಫರ್ಟ್ ಲೈನ್. ಬ್ರ್ಯಾಂಡ್ 4 ಟೈರ್ ಇದೆ ಸರ್. ಟೈರ್ ನೋಡಿ ಸರ್, ಅಪೋಲೋದು ಒರಿಜಿನಲ್ ಹೆಂಗಿದೆ. ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬಿಟ್ಟು ಎಲ್ಲ ಆಪ್ಷನ್ ಇರುತ್ತೆ. ಕಂಫರ್ಟ್ ಲೈನ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಖಂಡಿತ ಸರ್. ಅಂಡ್ ಮೈಲೇಜ್ ಆರಾಮಾಗಿ ಒಂದು 16-18 ಬರುತ್ತೆ ಅಂತ ಹೇಳ್ಬೋದು. ಬರುತ್ತೆ, 18 ಬರುತ್ತೆ ನಿಮ್ಗೆ ಆರಾಮಾಗಿ. ಪ್ರೈಸಿಂಗ್ ಸರ್ ಇದು 3,85,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ. 3,85,000 ಕರ್ನಾಟಕ ನಂಬರ್. ಇನ್ನೊಂದು ಪ್ರೈಸ್ ಸರ್ ಬನ್ನಿ, 10,000 ಕಮ್ಮಿ ಮಾಡೋಣ. 3,75,000 ಇನ್ನೊಂದು ಪ್ರೈಸ್. ಸಾಕ್ ಬಿಡಿ ಸರ್. ಎಷ್ಟು ಸರ್?
ಆಗ್ಬಿಡಿ ಸರ್, ಹೋಗಿ ಸರ್ ಇನ್ನ 5,000 ಕಮ್ಮಿ ಮಾಡಿ. 3,70,000 ಖಂಡಿತ ಮಾಡ್ಕೊಡ್ತೀನಿ ಬನ್ನಿ. 3,65,000 ಸರ್ ಬೇಡ, 3,65,000 ಸರ್ 3,70,000 ಕೊಡ್ಲಿ, ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 3,65,000 ಮಾಡಿ. 3,70,000 ಟ್ರಾನ್ಸ್ಫರ್ ಸಮೇತ ಸರ್. 65,000 ಗಾಡಿ ಬೀಳುತ್ತೆ, 5,000 ಟ್ರಾನ್ಸ್ಫರ್ದು ಬೇಡ. ಓಕೆ ಡನ್. ನೆಕ್ಸ್ಟ್ ಸರ್ ಇದು ಹೋಂಡಾ ಸಿಟಿ 2005 ಮಾಡೆಲ್. ಇದು ಅಡ್ವೊಕೇಟ್ ಯೂಸ್ಡ್ ಗಾಡಿ. ಅಡ್ವೊಕೇಟ್ ಯೂಸ್, ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಓಡಿಸ್ಬಿಟ್ರೆ ನೀವು 15-16 ಮಾಡೆಲ್ ಗಾಡಿ ಫೀಲ್ ಬರುತ್ತೆ ಅಲ್ಲ, ಆ ಫೀಲ್ ಇದೆ ಗಾಡಿ. ಇದು ಆರಾಮಾಗಿ ನಿಮ್ಗೆ 16 to 18 ಮೈಲೇಜ್ ಬರುತ್ತೆ. ಸಿಂಗಲ್ ಹ್ಯಾಂಡ್ ಯೂಸ್ ಗಾಡಿ, ಫ್ರೆಶ್ FC ಇದೆ ನಿಮ್ಗೆ. ಈ ಗಾಡಿ ಬಂದು ನಿಮ್ಗೆ ಬರೀ 1,65,000 ಕೊಡ್ತೀನಿ ನೋಡಿ ಸರ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಿದ್ದೆ ಇದೇ ಗಾಡಿ ಸರ್, ಅಡ್ವೊಕೇಟ್ ಯೂಸ್ಡ್ ಸಿಂಗಲ್ ಓನರ್, ಬೇರೆ ಶೋರೂಮ್ ಅಲ್ಲಿ ಮಾಡಿದ್ದೀನಿ. ಖಂಡಿತ. 1,65,000 ಬೇರೆ ಇನ್ನೊಂದು ಪ್ರೈಸ್ ಹೇಳಿ. ಇನ್ನೊಂದು ಪ್ರೈಸ್ ಬೇಕಾ? ಓಕೆ, 1,60,000 ಕೊಡಿ. ಹೋಗಿ 1,60,000. ಹೌದು. ಓಕೆ, 1,60,000ಕ್ಕೆ ಸಿಂಗಲ್ ಓನರ್ ಗಾಡಿ, ಅಡ್ವೊಕೇಟ್ ಯೂಸ್ಡ್ ಅಂಡ್ ಓಡಿರೋದು 40,000 ಅನ್ಕೋತೀನಿ. ಇದು 60,000 ಸಮಥಿಂಗ್ ಓಡಿದೆ ಸರ್. ಓಕೆ, ಯಾರು ಈಕೋ ನೋಡೋರ್ಗೆ ಒಂದು ಗಾಡಿ ಇದೆ, ಬಂಪರ್ ಆಫರ್ ಅಲ್ಲಿ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಬಟ್ ಒಂದು ಕಂಡೀಷನ್, ಒಂದ್ ಸ್ವಲ್ಪ ಖರ್ಚಿದೆ, ಮೇಲ್ಗಡೆ ರಸ್ಟ್ ಎಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಕಲರಿಂಗ್ ಆಪ್ಷನ್ ಬೇಕಂದ್ರೆ ಇವರೇ ಮಾಡ್ಕೊಡ್ತಾರೆ ಅಂತಂದ್ರೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಪ್ರೈಸ್ ಯಾವ್ದು ಮಾಡಲು ಸರ್? 2010 ಸೆಕೆಂಡ್ ಓನರ್. ಇದು ಓಡಿರೋದು FC ಎಲ್ಲ ಇದೆ. 74,000 ಏನೋ ಸಮಥಿಂಗ್ ಓಡಿದೆ. 74,000 ಓಡಿರೋ ಗಾಡಿ ಅಂಡ್ ಸ್ವಲ್ಪ ಖರ್ಚಿದೆ ಅಂದ್ರೆ ಎಷ್ಟಾಗ್ಬೋದು ಸರ್ ಖರ್ಚು? ಸರ್ ಖರ್ಚಿದೆ ಸರ್, ಒಂದು 30,000 ರೂಪಾಯಿ ಖರ್ಚು ಮಾಡಿದ್ರೆ ಗನ್ ಆಗ್ಬಿಡುತ್ತೆ. ಮಾತಾಡಂಗಿಲ್ಲ ಗಾಡಿ ಮೇಲೆ, ರೋಡ್ ಮೇಲೆ ಏನಪ್ಪಾ ಶೋರೂಮ್ ಇಂದ ತಗೊಂಡ್ ಇದು ಅದೇ 30,000 ಖರ್ಚು ಮಾಡಿದ್ರೆ KGF ದೊಡ್ಡಮ್ಮ ಆಗ್ಬಿಡುತ್ತೆ. ಹೇಳ್ತಾ ಇರೋದು ನೀವು ರೋಡ್ ಮೇಲೆ ಹೊಡೆದು ಏನಪ್ಪಾ ಇದು ಶೋರೂಮ್ ಇಂದ ತಗೊಂಡ್ ಬಂದಿಯಾ, ಹಂಗಿದೆ ಗಾಡಿ. ನೀವೇನ್ ಕೊಡ್ತೀರಾ ಪ್ರೈಸ್? 2010 ಸೆಕೆಂಡ್ ಓನರ್ ಸರ್. ಎಷ್ಟ್ಗೆ ಬೇಕು ಹೇಳಿ ಸರ್ ನೀವು? ಹೇಳಿ ಸರ್. ನಿಮ್ಗೆ ಬಜಾರ್ ಎಲ್ಲ ನೀವು ಎಲ್ಲ ಈಗ ನೋಡಿ, ಸಿಟಿಗೆ ಹೇಳಿದ ತಕ್ಷಣ ನೀವು ಅಲ್ಲ ಎಷ್ಟು ಹಾಕಿದ್ದೀರಾ. ಈಗ ಬಜಾರ್ ನಲ್ಲಿ ಏನ್ ರೇಟ್ ಇದೆ 2010 ಮಾಡಲ್ ಅದ್ ಹೇಳಿ. 2 ಲಕ್ಷ ಮೇಲೆ ಇದೆ ಸರ್. ನೀವು ಎಷ್ಟ್ಗೆ ಬೇಕು ಸರ್ ಹೇಳಿ ಸರ್ ಒಂದು ಪ್ರೈಸ್. ಬಟ್ 30,000 ನೀವು ಖರ್ಚಿದೆ ಅಂತ ಹೇಳಿದ್ರಲ್ಲ, ಅದನ್ನ ಮೈನಸ್ ಮಾಡಿಬಿಟ್ಟೆ ಒಂದು ಬೆಸ್ಟ್ ಪ್ರೈಸ್ ಸರ್. ಬಟ್ ಈ ಗಾಡಿ ತಗೊಂಡ್ರೆ ಯಾರೇ ವಿಡಿಯೋ ನೋಡ್ತಿರ್ತಾರಲ್ಲ, ನಮ್ಮ ವ್ಯೂವರ್ಸ್ ಆಗಿರ್ಲಿ, ಯಾರೇ ಸಬ್ಸ್ಕ್ರೈಬರ್ ಆಗಿರ್ಲಿ, ಈ ಗಾಡಿ ತಗೊಂಡ್ರೆ ಅಪ್ಪ ವರ್ತ್ ಅಪ್ಪ ಗಾಡಿ ತಗೊಳ್ಳೋದು ಅಂತ ಅನ್ಬೇಕು. ಆ ಪ್ರೈಸ್ ಅಲ್ಲಿ ಕೊಡಿ ಸರ್. 1,60,000 ಕೊಡ್ತೀನಿ. ಎಷ್ಟು ಹೇಳಿ? 30,000 ರೂಪಾಯಿ ಖರ್ಚು ಮಾಡಿದ್ರು 1,90,000 1,50,000. ಏನ್ ಸರ್ ನೀವು ಅಲ್ಲೋಗ್ರೆ 5,000 ಕಮ್ಮಿ, ಇಲ್ಲಿ ಹೋದ್ರೆ 10,000 ಕಮ್ಮಿ. ಬನ್ನಿ ಸರ್ ಕೊಡೋಣ. 1,50,000ಕ್ಕೆ. ಬಟ್ ಇದು ಈ ಗಾಡಿ ತಗೊಂಡ್ರೆ 1,80,000 ಅಂತ ಹೇಳ್ಕೊಳ್ಳಿ. 30,000 ಖರ್ಚಿದೆ ಅಂತ ಹೇಳ್ತಾರೆ. ಬಟ್ ಇವರೇ ಮಾಡಿಸ್ಕೊಡ್ತೀನಿ ಅಂತಂದ್ರೆ ಅದು ಆಪ್ಷನ್ ನೀವೇ ತಗೊಳ್ಳಿ ಅಲ್ವಾ ಸರ್? ಹೌದು. ಓಕೆ, ಅದೆಲ್ಲ ನೀವು ಮಾತಾಡ್ಕೊಳ್ಳಿ. ಅಂಡ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಇವಾಗ ಬಂದಿರೋ ಗಾಡಿ ಅಂತ ಹೇಳ್ಬೋದು. ಹೌದು ಸರ್. 2016 ಮಾಡಲ್, 16 ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಪ್ಲಸ್ ಮ್ಯಾನ್ಯುವಲ್. ಇದು 2 ಆಪ್ಷನ್ ಅಲ್ಲಿ ಇದೆ ನಿಮ್ಗೆ. ಫ್ಯಾಮಿಲಿಗೆ ವೈಫ್ ಓಡಿಸ್ಬೇಕಂದ್ರೆ ಆಟೋಮಿಕ್ ತಗೊಂಡ್ಬೇಕು. ಇನ್ನೊಂದ್ ಕಾರು ಜಾಗ ಇಲ್ಲ ಪಾರ್ಕಿಂಗ್ಗೆ ಮುಂದೆ, ಅದಕ್ಕೆ ಹಸ್ಬೆಂಡ್ಗುನು ವೈಫ್ಗುನು ಒಂದೇ ಗಾಡಿ. ಆಟೋಮೆಟಿಕ್ ಪ್ಲಸ್ ಮ್ಯಾನ್ಯುವಲ್ 2 in 1. 2016 ಸಿಂಗಲ್ ಓನರ್ ಗಾಡಿ, 60 ಸಮಥಿಂಗ್ ಓಡಿದೆ ಗಾಡಿ. ಪೆಟ್ರೋಲ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಒಳಗಡೆ. 4,20,000 ಹೇಳ್ತಾ ಇದೀನಿ ಸರ್. ಇನ್ನ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 4,20,000ಕ್ಕೆ ನಿಮ್ಗೆ ZXi ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಕ್ಕಿರೋದು. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಅದು ಒಂದ್ ಸಮಥಿಂಗ್ 40 to 60 ಸಮಥಿಂಗ್ ಇದೆ ಸರ್. ಓಕೆ, ಅಂಡ್ ಲೋನ್ ಆಗುತ್ತಲ್ಲ ಇದ್ರ ಮೇಲೆ? ಖಂಡಿತ ಆಗುತ್ತೆ ಸರ್. ಲೋನ್ 3 ಲಕ್ಷ ಆಗುತ್ತೆ ಸರ್ ಗಾಡಿಗೆ. ಅಂಡ್ 1,20,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ನೆಕ್ಸ್ಟ್ ಗಾಡಿ ಇರೋದು ಸರ್ ಚವರ್ಲೆಟ್ ಬೀಟು ರೆಡ್ ಕಲರ್ ಅಲ್ಲಿ. ಯಾರು ಯೂತ್ ನೋಡೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬಿಕಾಸ್ ಅದರ ಸ್ಪೋರ್ಟ್ಸಿ ಲುಕ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. 24 ಮೈಲೇಜ್ ಪ್ಲಸ್ ಲುಕ್. ಹುಡುಗರು ತಗೊಂಡ್ ಹೋಗ್ಬೇಕಾದ್ರೆ ಹೆಡ್ಡರ್ ಮಾಡ್ಕೊಂಡು ಅವತ್ತು ನೋಡಿದೆ 2 ಬೀಟು. ಏನ್ ಸರ್ ಬೀಟು 24 ಮೈಲೇಜ್. ಎಷ್ಟಪ್ಪ ಮೈಲೇಜ್ ಅಂದ್ರೆ 20 ಬರ್ತಾ ಇದೆ ಹೆಡ್ಡರ್ ಹಾಕಿ ಅಂತ ಅವ್ರೆ. ಏನ್ ಹೇಳ್ಬೇಕು. 2013 ಮಾಡೆಲ್. ಬಜಾರ್ ಕೇಳ್ಕೊಂಡು ಅಂಗಡಿಗಳು ವಿಡಿಯೋ ನೋಡ್ಕೊಂಡು ಎಲ್ಲಾ ಕಡೆ ನೋಡ್ಕೊಂಡು ಇಲ್ಲಿ ಬರ್ಬೇಕು, ಗಾಡಿ ತಗೊಂಡ್ಬೇಕು. ಆ ರೇಟ್ಗೆ ಕೊಡ್ತೀನಿ ಬನ್ನಿ. ಏನ್ ಹೇಳ್ತೀರಾ ಪ್ರೈಸ್? ಎಷ್ಟ್ಗೆ ಬೇಕು? 1,60,000 ಕೊಡ್ತೀನಿ ಬನ್ನಿ ಸರ್. 13 ಮಾಡೆಲ್ ಸೆಕೆಂಡ್ ಓನರ್. 1,60,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ 13 ಮಾಡಲ್ ಚೆನ್ನಾಗಿದೆ. ಪ್ರೈಸು ನೋಡ್ಕೊಳ್ಳಿ ಯಾವ ತರ ಇದೆ ಅಂತ. ಇಂಟೀರಿಯರ್ ನಿಮ್ಗೆ ತೋರಿಸಿ. ಅಂಡ್ ಸ್ಪೋರ್ಟ್ಸಿ ಲುಕ್ ಅಲ್ಲಿ ಇದೆ ಗಾಡಿ, ಮಾತ್ರ ಚೆನ್ನಾಗಿದೆ. ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾನು ಬರುತ್ತೆ. ಕಂಪ್ನಿ ಫಿಟೆಡ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ನೀವು ಬೇಕಂದ್ರೆ ಮಾಡಿಫೈ ಮಾಡ್ಕೋಬಹುದು. ಖಂಡಿತ ಮಾಡ್ಕೊಬಹುದು ಸರ್. ಆ ಲುಕ್ ಅಲ್ಲಿ ಇದೆ ಗಾಡಿ. ಅಂಡ್ ಹಾಗೆ ನೆಕ್ಸ್ಟ್ XUV500 W8 ವೇರಿಯಂಟ್ ಅಲ್ಲ ಸರ್? ಖಂಡಿತ ಸರ್. ಮಾಡಲ್ ಸರ್ 2015 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. 60,000 ಓಡಿದೆ. ಜೆನ್ಯೂನ್ ಶೋರೂಮ್ ರೆಕಾರ್ಡೆಡ್ ಇದೆ ಗಾಡಿ. 6 ಏರ್ ಬ್ಯಾಗ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, A to Z ಫೀಚರ್ಸ್. ಅಂಡ್ W8 ವೇರಿಯಂಟ್ 60,000 ರೆಕಾರ್ಡೆಡ್ ಓಡಿರೋ ಸೆಕೆಂಡ್ ಓನರ್. ಪ್ರೈಸಿಂಗ್ ಸರ್ 7,80,000 ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 7,80,000 ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. W8 ಬರೀ 60,000 ಓಡಿದೆ ಅಷ್ಟೇ. ನೆಕ್ಸ್ಟ್ ಮಾರುತಿಯಲ್ಲಿ ಮತ್ತೊಂದು SX ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಓಕೆ, ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. 70 ಸಮಥಿಂಗ್ ಓಡಿದೆ ಗಾಡಿ. ಸೆಕೆಂಡ್ ಓನರ್ ಆಗಿದೆ. 2010 ಮಾಡೆಲ್ ಗಾಡಿ.
2010 ಮಾಡಲ್ ಆಗಿರುತ್ತೆ ನಿಮಗೆ. ಅಂಡ್ ಗಾಡಿ ನೋಡ್ಬೋದು ಔಟರ್ ಪಾರ್ಟ್ ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್ LX ಇದು LX ವೇರಿಯಂಟ್ ನಿಮಗೆ ಬರುತ್ತೆ. ಅಂಡ್ ಗಾಡಿ ಇಂಟೀರಿಯರು ಸಖತ್ತಾಗಿದೆ, ಎಲ್ಲೂ ಖರ್ಚಿಲ್ಲ ಅಂತ ಹೇಳ್ತೀನಿ. ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 2,25,000 ಹೇಳ್ತಾ ಇದೀನಿ. ಮುಂದೆ ಬರಲಿ ಇನ್ನ ನೆಗೋಷಿಯೇಟ್ ಮಾಡ್ಕೊಡೋಣ. 2,25,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. LX ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಮತ್ತೊಂದು i20 ತೋರಿಸಿದ್ರೆ ಸರ್, i10 ಸ್ಪೋರ್ಟ್ಸ್ ವೇರಿಯಂಟ್ ಇದೆ. ಖಂಡಿತ ಸರ್, i10 ಸ್ಪೋರ್ಟ್ಸ್ ಇದು 2009 ಮಾಡಲ್, ಫ್ರೆಶ್ FC 5 ವರ್ಷ ಬರುತ್ತೆ, ಸಿಂಗಲ್ ಓನರ್ ಗಾಡಿ ಸರ್. ಓಡಿರೋದು ಸರ್ ಓಡಿದೆ ಸಮಥಿಂಗ್ 80 ಸಮಥಿಂಗ್ ಓಡಿದೆ ಸರ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹೊಸ ಇಂಟೀರಿಯರ್ ತರ ಇದೆ ಗಾಡಿ. ಗಾಡಿ ಮೇಲೆ ಒಂದ್ ಸ್ಕ್ರಾಚ್ ಇಲ್ಲ, ನೀವು ಹುಡುಗ್ರು ಸಿಗಲ್ಲ ಆ ಟೆಸ್ಟ್ ಇದೆ ಗಾಡಿ ನಿಮ್ಗೆ. ಓಕೆ, ಗಾಡಿ ತಗೊಳ್ಳೋದು ಓಡಿಸೋದು ರಿಬ್ಬನ್ ಕಟ್ ಮಾಡ್ಬಿಟ್ಟು ಅಷ್ಟೇ ತಗೊಂತಾ ಇರ್ಬೇಕು, ಓಡಿಸ್ತಾ ಇರ್ಬೇಕು, ಪೆಟ್ರೋಲ್ ಹಾಕಿ ಓಡಿಸ್ತಾ ಇರ್ಬೇಕು ಸರ್. ಸರ್ ಬರೀ 2,20,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ನಿಮ್ ಕಡೆಯಿಂದ ಬರ್ಲಿ, ಮುಂದೆ ಬೇಡ, ನಿಮ್ ಕಡೆಯಿಂದ ಬರ್ಲಿ 2,10,000 ಕೊಡ್ತೀನಿ. 2,10,000 ಈ ಗಾಡಿ ಸಿಕ್ಕಿರೋದು. ಅಂಡ್ ಹಾಗೆ i10 ಬೇಡ i20 ಬೇಕು ಅಂತಂದ್ರೆ ಸ್ಪೋರ್ಟ್ಸ್ ವೇರಿಯಂಟ್, ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಬನ್ನಿ ಸರ್, ಯಾವ ಮಾಡಲ್ ಸರ್? ಇದು 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಸರ್, ಮಾತಾಡಂಗಿಲ್ಲ, ಆರಾಮಾಗಿ ಕ್ಲೀನ್ ಮೇಂಟೈನ್ ಆಗಿ ಅಪ್ರಾಕ್ಸ್ ರನ್ನಿಂಗ್ ಆಗಿದೆ ಸರ್. ಒಂದು 80 ಇಂದ 90,000 ಸಮಥಿಂಗ್ ರನ್ನಿಂಗ್ ಆಗಿದೆ ಗಾಡಿ. ಪ್ರೈಸಿಂಗ್ ಸರ್ 6 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 6 ಲ್ಯಾಕ್ ಹೆಚ್ಚು ಕಮ್ಮಿ ಆಗುತ್ತೆ. ಅಂಡ್ ಸ್ಪೋರ್ಟ್ಸ್ ವೇರಿಯಂಟ್ i20 ಲೋನ್ ಹೋಗೋದಾರೆ ಒಂದು 6 ಲಕ್ಷ ಅಥವಾ 5 ಲಕ್ಷ ಖಂಡಿತ ಆಗುತ್ತೆ ಸರ್. ಸಿಬಿಲ್ ಚೆನ್ನಾಗಿದ್ರೆ, ಸ್ವಂತ ಮನೆ ಏನಾದ್ರು ಇದ್ರೆ ಆಗುತ್ತೆ. 4.5 ಲಕ್ಷವರೆಗೂ ಲೋನ್ ಆಗುತ್ತೆ. 1-1.5 ಲಕ್ಷ ತಗೊಂಡ್ ಬಂದ್ರೆ ಈ ಗಾಡಿ ಸಿಕ್ಕಿರೋದು. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಹೇಳಿ ಸರ್. ಸಿವಿಕ್, ಹೋಂಡಾ ಸಿವಿಕ್ ಒಂದು ನಿಮ್ಗೆ ಮಾಡಿಫೈ, ಫುಲ್ ಮಾಡಿಫೈ ಹುಡುಗರಿಗೆ ತೋರಿಸಿದೆ. ಇದು ಅಫಿಷಿಯಲ್ ಕ್ಲಾಸ್ ಆಗಿದೆ ನೋಡಿ. ಗಾಡಿ ಮೇಲೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇಲ್ಲ ನಿಮ್ಗೆ. ಮ್ಯಾಗ್ವಿಲ್ ಕಂಪ್ನಿದ್ ಇದೆ, ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಇದೆ. ಇದೂನು ನಿಮ್ಗೆ 2007 ಸೆಕೆಂಡ್ ಓನರ್. ಇದ್ರದ್ದು ನಿಮ್ಗೆ 27 ವರೆಗೂ FC ಇದೆ ಸರ್. ಈ ಗಾಡಿ ನಿಮ್ಗೆ 2,45,000 ಕೊಡ್ತೀವಿ ಬನ್ನಿ ಸರ್. 2,40,000 ನಿಮ್ಗೆ ಎರಡನೇ ಸಿವಿಕ್ ಸಿಕ್ತಿರೋದು. ಅದು ಮಾಡಿಫೈ ಬೇಕಂದ್ರೆ ಯೂತ್ ಗೆ, ಇದು ಪ್ರೊಫೆಷನಲ್ ಲುಕ್ ಅಲ್ಲಿ ಖಂಡಿತ ಒಂದು ಗಾಡಿ ಇರೋದು. ಗಾಡಿ ತುಂಬಾ ಕ್ಲಾಸ್ ಇದೆ, ಓಡಿಸಿದ್ರೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಇರೋದು ಮತ್ತೊಂದು ಸ್ವಿಫ್ಟ್ VDI ವೇರಿಯಂಟ್. ಹೌದು, 2009 ಸಿಂಗಲ್ ಓನರ್ ಗಾಡಿ. ಓಕೆ, ಬ್ಲಾಕ್ ಬ್ಯೂಟಿ ನೋಡಿದ್ರೆ ನಿಮ್ಗೆ ತುಂಬಾ ಕ್ಲಾಸ್ ಆಗಿದೆ ಸರ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಹೊಸ ಇಂಟೀರಿಯರ್ ಇದೆ, ವಿತ್ ಫ್ರೆಶ್ FC. ಇದೂನು ಫ್ರೆಶ್ FC ಇದೆ ಸರ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಗಾಡಿ ಡೀಸೆಲ್ ವೇರಿಯಂಟ್. ಸ್ವಿಫ್ಟ್ ಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ 3 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 3 ಲಕ್ಷಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. ಸರ್ ಇದು ಜೆಟ್, ಇದು ಏನ್ ಹೇಳಿ ಜೆಟ್ 2012 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್, 24 ಮೈಲೇಜ್ ಬರುತ್ತೆ. ಫಿಗೋ ಕಂಪ್ನಿ ಫಿಟೆಡ್ ನಿಮ್ಗೆ ಎಲ್ಲ ಸೀಟ್ಗಳು, ಸೀಟ್ ಕವರ್ ಎಲ್ಲ ಕಂಪ್ನಿ, ಏನು ಆಫ್ಟರ್ ಮಾರ್ಕೆಟ್ ನಿಮ್ಗೆ ಏನು ಇಲ್ಲ ಸರ್. ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಇದೆ. ಬರೀ 87,000 ಓಡಿದೆ ಸರ್. 87,214 ಓಡಿರೋದು. ಅಂಡ್ ಡೀಸೆಲ್ ವೇರಿಯಂಟ್ ಆರಾಮಾಗಿ ನಿಮ್ಗೆ 24 ಮೈಲೇಜ್ ಬರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ನೋಡಬಹುದು. ಅಂಡ್ ಡೆಡ್ ಸ್ಟಾಶ್ ಎಲ್ಲ ಬರೋದಿಲ್ಲ. ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್? 2,50,000 ನೆಗೋಷಿಯೇಟ್ ಮಾಡ್ಕೊಳ್ಳೋಣ ಬನ್ನಿ. 2,50,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಗೋ ಸಿಕ್ತಿರೋದು. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಪೆಟ್ರೋಲ್ ವೇರಿಯಂಟ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. 32,000 ನೋಡಿದೆ ಸರ್. 32,000 ಬರೀ 32,000 ನೋಡಿದೆ. ರೆಕಾರ್ಡೆಡ್ ಚೆಕ್ ಮಾಡ್ಕೊಳ್ಳಿ, ತಗೊಂಡೋಗಿ ಅದಾದ್ಮೇಲೆ ಬಂದು ವ್ಯಾಪಾರ ಮಾಡೋಣ. ಪ್ರೈಸಿಂಗ್ ಸರ್ ಇದ್ರದ್ದು ಪ್ರೈಸಿಂಗ್ ಹೆಂಗಿದೆ ಅಂದ್ರೆ, ಪೂರ್ತಿ ಬಜಾರಿಂದ ಯಾರು ಪ್ರೈಸಿಂಗ್ ಕೊಡಲ್ಲ ಸರ್, ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಬರೀ 4,50,000 ಕೊಡ್ತೀನಿ ಬನ್ನಿ. 4,50,000. ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ ಸರ್, ಅವ್ರಿಗೆ ಗೊತ್ತು ಪ್ರೈಸಿಂಗ್. ಇನ್ನೊಂದು ಪ್ರೈಸ್ ಏನಾದ್ರು ಆಗ್ಬೋದಾ ಸರ್? ಡೈಲಿ ಅಪ್ಲೋಡ್ ಆಗುತ್ತೆ. ಡೈಲಿ ವಿಡಿಯೋನಲ್ಲಿ ನೋಡಿ 5 ಲಕ್ಷ ಮೇಲ್ಗಡೆ ಇದೆ 15 ಮಾಡಲ್. ಬರೀ 4.25 ಲಕ್ಷ ಕೊಡ್ತೀನಿ ಬನ್ನಿ. 4,50,000 ಲೋನ್ ಕೂಡ ಆಗುತ್ತೆ. ಖಂಡಿತ ಆಗುತ್ತೆ ಸರ್, 4 ಲಕ್ಷ ಲೋನ್ ಆಗುತ್ತೆ. 15 ಮಾಡಲ್ ಸಿಂಗಲ್ ಓನರ್ ಸರ್ ಗಾಡಿ. ಹಾಗೆ ಮ್ಯಾಗ್ನಾ ವೇರಿಯಂಟ್ i20 ಸರ್ ಮ್ಯಾಗ್ನಾ i20 ಫ್ರೆಶ್ FC ಇದ್ರದ್ದು 2009 ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ಓಡಿದೆ ಸರ್. 170 ಚೇಂಜ್ ಓಡಿದೆ ಗಾಡಿ ಅಷ್ಟೇ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು ನಿಮ್ಗೆ 2,50,000 ನಿಮ್ ಕಡೆಯಿಂದ ಬರ್ಲಿ 10,000 ಬಿಡ್ಕೊಡ್ತೀನಿ. 2,40,000ಕ್ಕೆ i20 ಮ್ಯಾಗ್ನಾ ವೇರಿಯಂಟ್ ಸಿಕ್ತಿರೋದು ನಿಮ್ಗೆ. ಅಂಡ್ ಇದ್ರ ಮೇಲೇನು ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಮಾಡ್ಕೊಡೋಣ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಬಲಿನೋ ಇರೋದು ಸರ್, ಬ್ಲೂ ಕಲರ್ ಅಲ್ಲಿ. ಸರ್ ಡೀಸೆಲ್ ವೇರಿಯಂಟ್ ಇದು 2019 ಸಿಂಗಲ್ ಓನರ್ ಗಾಡಿ. ಬರೀ 40,000 ಓಡಿದೆ ಸರ್ ಗಾಡಿ. ಬರೀ 40,000 ಶೋರೂಮ್ ರೆಕಾರ್ಡ್. ಯಾವ ವೇರಿಯಂಟ್ ಸರ್? ಇದು ಸಿಗ್ಮಾ
ಸಿಗ್ಮಾ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಆಡ್ ಆನ್ ಆಗುತ್ತೆ ನೋಡ್ಬೋದು. ಗಾಡಿ ಮಾತ್ರ ಸಖತ್ತಾಗಿದೆ. ಬರೀ 40,000 ಓಡಿರೋ ಗಾಡಿಗೆ ಹೌದು. ಏನ್ ಕೋಟ್ ಮಾಡ್ತಿರೋದು ಸರ್ 6,60,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡೋಣ ಬನ್ನಿ ಸರ್. 6,60,000 ನೆಗೋಷಿಯಬಲ್. ಖಂಡಿತ ಸರ್. ಇನ್ನೊಂದು ಪ್ರೈಸ್ ಸರ್ ಬನ್ನಿ 50,000. ಬಿಕಾಸ್ ಮಾಡೆಲ್ ಗಾಡಿ ನೋಡೋರು ತುಂಬಾ ಜನ ಇರ್ತಾರೆ. ಹೌದು 6,45,000 ಕೊಡ್ತೀನಿ ಬನ್ನಿ ಸರ್. 6,45,000 ಅಂತ ಹೇಳ್ತಿದ್ರೆ ಲೋನ್ ಕೂಡ ಆರಾಮಾಗಿ ಒಂದು 5.5 ಆಗುತ್ತೆ. ಖಂಡಿತ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್ ಸರ್ ಬಿರ್ಜಾ ZDI ಪ್ಲಸ್ ಇದು. ಓಕೆ, ZDI ಪ್ಲಸ್ ಅಂಡ್ ಗಾಡಿ ಮಾತ್ರ ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಸಖತ್ತಾಗಿ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಮ್ಯಾಗ್ ವೀಲ್ಸ್, ಏನ್ ಆಪ್ಷನ್ ಬೇಕು ಎಲ್ಲ ಇದೆ. ಅಂಡ್ ಇಂಟೀರಿಯರ್ ನೋಡಬಹುದು, ಫ್ಯಾಬ್ರಿಕ್ ಬರುತ್ತೆ, ವೆಲ್ ಮೇಂಟೈನ್ಡ್. ಓಡಿರೋದು ಸರ್ ಓಡಿದೆ 80 ಚೇಂಜ್ ಓಡಿದೆ, ಶೋರೂಮ್ ರೆಕಾರ್ಡೆಡ್. 2018 ಮಾಡಲ್, 3rd ಓನರ್ ಆಗಿದೆ ಗಾಡಿ. ಬಟ್ ಓನರ್ ಜಾಸ್ತಿ ಆಗಿದ್ರು ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್. ರೆಕಾರ್ಡೆಡ್ ಸಿಗುತ್ತೆ. ಖಂಡಿತ ರೆಕಾರ್ಡೆಡ್ ಸಿಗುತ್ತೆ ಸರ್. 8,20,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಸರ್. 8,20,000 ZDI ಪ್ಲಸ್ ಇದು. ನಿಮ್ಗೆ ZDI ನಲ್ಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ, ಪ್ಲಸ್. ZDI ಪ್ಲಸ್ ನಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಓಕೆ, 8,20,000 ಹೇಳ್ತಿದ್ದಾರೆ, ನೆಗೋಷಿಯೇಟ್ ಆಗುತ್ತೆ, ಲೋನ್ ಕೂಡ ಆಗುತ್ತೆ. ಡೀಸೆಲ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಹೌದು, ಫುಲ್ ಟಾಪ್ ಎಂಡ್. ಹಾಗೆ ನೆಕ್ಸ್ಟ್ ಬೀಟ್ ಸರ್, 3ನೇ ಬೀಟ್ ತೋರಿಸ್ತಿರೋದು ಸರ್. ಬ್ಲಾಕ್ ಬ್ಯೂಟಿ ನೋಡಿ, ಇದೊಂದು ಬ್ಯೂಟಿ. ಇದು ಬ್ಲಾಕ್ ಬ್ಯೂಟಿ ಇಂದ ಬ್ಲಾಕ್ ಬ್ಯೂಟಿ ಮೇಲೆ ಮ್ಯಾಗ್ವಿಲ್ ಆಗ್ಬಿಟ್ಟು Okay. ಇನ್ನ ಬ್ಯೂಟಿ ಕಾಣ್ತಾ ಇದೆ. ಇದು ಹಂಗಿದೆ ಗಾಡಿ. Price? 11ನೇ ಮಾಡೆಲ್, ಡೀಸೆಲ್ ವೇರಿಯಂಟ್. ಮಾಡೆಲ್. ಗಾಡಿ ಮಾತಾಡಂಗಿಲ್ಲ. 5,000 ಫಸ್ಟೇ ಸೇವ್, ಮತ್ತೆ 15,000 ತಿರ್ಗಾ ಸೇವ್. ಸೀಟ್ ಕವರು, ಟೈರು ಎಲ್ಲ ಸೇವ್. ಓಕೆ, ಗಾಡಿ ಮಾತಾಡಂಗಿಲ್ಲ, ಬರೀ ಡೀಸೆಲ್ ಹಾಕಿ ಓಡಿಸ್ತಾ ಇರಿ, ಹಂಗಿದೆ. ಆ ಟೆಸ್ಟ್ ಇದೆ ಗಾಡಿ. ಇಂಟೀರಿಯರ್ ಇಲ್ಲಿಂದಾನೆ ತೋರಿಸಿ. ಈ ಸೀಟ್ ಕವರ್ಸು ಕೂಡ ಹಾಕಿದ್ದಾರೆ. ಅಂಡ್ ಗಾಡಿ ಸಖತ್ತಾಗಿದೆ. ಅಂಡ್ ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಖರ್ಚಿಲ್ಲ. ಗಾಡಿ ಬ್ಲಾಕ್ ಕಲರ್, ಯಾರು ಹುಡುಕ್ತಿರೋರಿಗೆ ಬೀಟು ಡೀಸೆಲ್ ಮೋರ್ ದನ್ 20 ಮೈಲೇಜ್ ಬರೋದು. ಖಂಡಿತ ಸರ್. 2,25,000 ನೆಗೋಷಿಯೇಟ್ ಮಾಡ್ಕೊಡೋಣ. 2,25,000ಕ್ಕೆ ಬೀಟ್ ಸಿಗ್ತಿರೋದು. ಗಾಡಿ ರಿಬನ್ ಕಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹಂಗಿದೆ. ನೆಕ್ಸ್ಟ್ ಗಾಡಿ ಸರ್, ಮತ್ತೊಂದು ಸರ್ i10 ಗ್ರ್ಯಾಂಡ್ ಐಟನ್. ಗ್ರ್ಯಾಂಡ್ i10 2019 ಮಾಡೆಲ್. ಇದು ಓಡಿರೋದು ಸಿಂಗಲ್ ಓನರ್ ಗಾಡಿ. ಓಡಿರೋದು ಸರ್ ಇದು AP ರಿಜಿಸ್ಟ್ರೇಷನ್ ಇದೆ, ವಿತ್ KA ಮಾಡಿಕೊಡ್ತೀನಿ. ಓಡಿದೆ ಒಂದು 32 ಓಡಿದೆ, ವಿತ್ KA ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ಇಲ್ಲ ನಾವು ಆಂಧ್ರ ಪ್ರದೇಶ್ APನೇ ಇರಲಿ ಅಂದ್ರೆ ಹೌದು. ಹಂಗೂ ಎರಡು ಆಪ್ಷನ್ ಕೊಡಿ. ಇದ್ರ ಬೆಂಗಳೂರಲ್ಲಿ ತುಂಬಾ ತಮಿಳ್ನಾಡು ಇರ್ತಾರೆ, ಆಂಧ್ರದವರು ಅವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಆಗಿರ್ಲಿ ಸರ್. ಇದು ನಾನು 5,30,000 ಹೇಳ್ತಾ ಇದ್ದೀನಿ. ಮುಂದೆ ಬಂದ್ರೆ ನೆಗೋಷಿಯೇಟ್ ಮಾಡ್ತೀನಿ. 19 ಸಿಂಗಲ್ ಓನರ್ 32,000 ನೋಡಿದೆ. AP ಪ್ರೈಸ್ ಹೇಳ್ತಿದ್ರ? AP ಇಲ್ಲ, ವಿತ್ KA. ನಿಮ್ಗೆ ಅದು AP ಬೇಡ ಅಂದ್ರೆ ಅದು ಎಷ್ಟಾಗುತ್ತೆ ಅದು ಮೈನಸ್ ಮಾಡಿ ಮಾತಾಡೋಣ. 5,30,000 ನೆಗೋಷಿಯೇಟ್. ಬಟ್ ಅಪ್ರಾಕ್ಸ್ ಎಷ್ಟಾಗ್ಬೋದು AP ಬೇಕಂದ್ರೆ? ಸರ್ ಆಗುತ್ತೆ 32, 35,000, 40,000 ಆಗುತ್ತೆ ಅಷ್ಟೇ. ಓಕೆ, ಸೊ ಮಾತಾಡ್ಕೊಳ್ಳಿ ನೀವು. ನಿಮ್ಗೆ AP ಬೇಕಂತಂದ್ರೆ ನಿಮ್ಗೆ ಆಪ್ಷನ್ ಇದೆ. ಗಾಡಿ ಮಾತ್ರ 2019 ಬರೀ 40,000 ಓಡಿರೋ ಗಾಡಿ ಅಲ್ವಾ? ಹೌದು. ನೆಕ್ಸ್ಟ್ ಸರ್ ರಿಯಾ ಸ್ಟಾರ್. ಚಿಕ್ಕ ಗಾಡಿನಲ್ಲಿ ಆಪ್ಷನ್ಸ್ ಬೇಕು ಅಂತಾರೆ, ಚಿಕ್ಕ ಗಾಡಿನಲ್ಲಿ ಏರ್ ಬ್ಯಾಗ್ ಬೇಕು ಅಂತಾರೆ, ABS ಬ್ರೇಕ್ ಬೇಕು ಅಂತಾರೆ. ಇದ್ನಲ್ಲಿ ಎಲ್ಲ ಇದೆ. ZX8 ಟಾಪ್ ಎಂಡ್ ಇದು. ಓಕೆ, 2010 ಸಿಂಗಲ್ ಓನರ್, 4 ಹೊಸ ಟೈರ್ ಇದೆ. ಓಕೆ, ಅಪೋಲೋದು. ಬರೀ 2,65,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2,65,000ಕ್ಕೆ A-Star ವಿತ್ ಸಿಂಗಲ್ ಏರ್ ಬ್ಯಾಗ್, ಫುಲ್ಲಿ ಟಾಪ್ ಎಂಡ್, ಪೆಟ್ರೋಲ್ ವೇರಿಯಂಟ್ ಗಾಡಿ ನಿಮ್ಗೆ ಸಿಗ್ತಿರೋದು. ಓಡಿರೋ ಸರ್ ಅಂದಾಜು? ಸರ್ ಓಡಿದ ಒಂದು 60,000 ಓಡಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಗಾಡಿ ಕ್ವಿಡ್ ಸರ್. ಸರ್ ಕ್ವಿಡ್ 2016 ಸಿಂಗಲ್ ಓನರ್ ಗಾಡಿ. ಓಕೆ, RXL ಆಗಿರುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಇರುತ್ತೆ. ಗಾಡಿ ಓಡಿರೋದು ಸರ್? ಸರ್ ಇದು ಬೇಸಿಕ್ ಗಾಡಿ. ಇದು ನಿಮ್ಗೆ ಓಡಿರೋದು ಒಂದು 70 ಚೇಂಜ್ ಓಡಿದೆ ಅಷ್ಟೇ. 16 ಸಿಂಗಲ್ ಓನರ್ ಗಾಡಿ. 2,85,000 ಕೋಟ್ ಮಾಡ್ತಾ ಇದ್ದೀನಿ. ಮುಂದೆ ಬರ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 2,85,000 ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಖಂಡಿತ ಸರ್, ಮಾಡ್ಕೊಡ್ತೀನಿ. ಅಂದಾಜು ಸರ್ ಮಾಡೋಣ ಒಂದು 5,000 10,000 15,000. ಎನರ್ಜಿ ಡೌನ್ ಆಯ್ತು ಸರ್, ಒಂದು ಪ್ರೈಸ್ ಹೇಳಿ. 15,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 15,000 ಎನರ್ಜಿ ಕಮ್ಮಿ ಆದಂಗೆ ಪ್ರೈಸ್ ಜಾಸ್ತಿ ಹೇಳ್ತಿದ್ರ ನೀವು? ಇಲ್ಲ ಸರ್, ಎನರ್ಜಿ ಬಂದ್ರೆ ಫುಲ್ ಡಿಸ್ಕೌಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸರ್ 2009 ಮಾಡಲ್ ಫ್ರೆಶ್ FC. ಇದೂನು VDI. ಬ್ಲಾಕ್ ಬ್ಯೂಟಿ ಬೇಡ, ತಗೊಳ್ಳಿ ವೈಟ್ ಬ್ಯೂಟಿ. ಹಂಗಿದೆ ಗಾಡಿಗಳು ನಮ್ಮ ಹತ್ರ. ತಗೊಂಡಾದ್ಮೇಲೆ ಕಲರ್ ಸೆಟ್ ಆಗಿಲ್ಲ, ನಂಬರ್ ಸೆಟ್ ಆಗಿಲ್ಲ, ಆ ಸೀನೇ ಇಲ್ಲ ಸರ್. ನೋಡಿದ ತಕ್ಷಣ ಕಲರ್ ಬೇಕಂದ್ರೆ ಕಲರ್ ಇದೆ, ನಂಬರ್ ಬೇಕಂದ್ರೆ ನಂಬರ್ ಇದೆ. ಎಲ್ಲರಿಗೂ ಗಾಡಿಗಳು ಇದೆ ಇಲ್ಲಿ. ಬರೀ ಭಾರತ್ ಕಾರ್ಸ್ಗೆ ಬರ್ಬೇಕು ಅಷ್ಟೇ. 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ FC ಜೊತೆಗಿದೆ. ಇದೂನು 3 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 3 ಲಕ್ಷ ಹೇಳ್ತಾರೆ. ಇದ್ರೂ ನೆಗೋಷಿಯೇಟ್ ಆಗುತ್ತೆ. ನಿಮ್ಗೆ ಬ್ಲಾಕ್ ಬೇಕಾ ಬ್ಲಾಕ್, ಇದು ಸಿಲ್ವರ್ ಬೇಕಾ ಸಿಲ್ವರ್ ಆಪ್ಷನ್ ಇವ್ರ ಹತ್ರ ಇದೆ. ವೈಟ್ ಬೇಕಾ ವೈಟ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಚವರ್ಲೆಟ್ ಬೀಟ್ ಅಲ್ಲಿ ಕಲರ್ ಆಪ್ಷನ್ ಇದೆ, 4 ಕಲರ್ ಆಪ್ಷನ್. ಸರ್ ಬೀಟ್ ನಲ್ಲಿ ನಿಮ್ಗೆ ಕಲರು ಇದೆ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇದೆ. ಲಾಸ್ಟ್ ವಿಡಿಯೋ ನಲ್ಲಿ ಪಕ್ ನಿಲ್ಸ್ಕೊಂಡು ಡೀಸೆಲ್ ಪೆಟ್ರೋಲ್ ಇಲ್ಲ, ಅಲ್ಲಿ ಡೀಸೆಲ್ ತೋರಿಸಿದೀನಿ, ಇಲ್ಲಿ ಪೆಟ್ರೋಲ್ ತೋರಿಸ್ತಾ ಇದ್ದೀನಿ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಗಾಡಿ. 70 ಚೇಂಜ್ ಸಮಥಿಂಗ್ ಓಡಿದೆ.
195 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 1,95,000ಕ್ಕೆ ನಿಮ್ಗೆ ಚವರ್ಲೆಟ್ ಬೀಟ್ ಸಿಗ್ತಿರೋದು ಅಂಡ್ ಪ್ಯಾರೆಟ್ ಗ್ರೀನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಗಾಡಿ ಸರ್ ರಿಡ್ಜ್ ZXi ಪ್ಲಸ್ ಇದು ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಡಬಲ್ ಇಂಟೀರಿಯರ್ ಬರುತ್ತೆ ನಿಮ್ಗೆ. ಆಹಾ. 2 ಏರ್ ಬ್ಯಾಗ್ಸ್ ಬರುತ್ತೆ, ಮತ್ತೆ ಮ್ಯಾಗ್ ವೀಲ್ ಬರುತ್ತೆ, ABS ಬ್ರೇಕ್ ಬರುತ್ತೆ ನಿಮ್ಗೆ. ಓಕೆ ಮ್ಯಾಗ್ ವೀಲ್ ಕೂಡ ಚೆನ್ನಾಗಿದೆ ನೋಡಬಹುದು ಅಂಡ್ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ನಿಮ್ಗೆ ರಿಡ್ಜ್ ಮಾಡಲ್ ಸರ್ 2010 ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ 30,000 ಓಡಿದೆ ಅಷ್ಟೇ. ಬರೀ 30,000 ಬರೀ 30,000 ರೆಕಾರ್ಡೆಡ್ ಪ್ರೈಸ್. ತುಂಬಾ ಜೆನ್ಯೂನ್ ಇದೆ ಗಾಡಿ. ಈ ಗಾಡಿ ನಿಮ್ಗೆ 3,85,000 ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 3,85,000 ಹೇಳ್ತಿದ್ದಾರೆ ಅಂಡ್ ಬರೀ 30,000 ಓಡಿರೋ ಗಾಡಿ ನೆಗೋಷಿಯೇಟ್ ಕೂಡ ಆಗುತ್ತೆ. ಬನ್ನಿ ಒಂದ್ಸರ್ತಿ ನೋಡಿ. ಬರೀ 30,000 ಅಂತ ಹೇಳಿದ್ನಲ್ಲ, ಒಂದ್ಸರ್ತಿ ವಿಸಿಟ್ ಮಾಡಿ ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಇದೆ ಅಂತ ಅಂಡ್ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ ಅಂತ. ಖಂಡಿತ ಮಾಡ್ಕೊಳ್ಳೋಣ ಬನ್ನಿ ಸರ್. ಎಸ್, ಹಾಗೆ ನೆಕ್ಸ್ಟ್ ಮತ್ತೊಂದು i10 ಇರೋದು ವೈಟ್ ಕಲರ್ ಅಲ್ಲಿ. ವೈಟ್ ಕಲರ್ ಸರ್, ಇದು 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. Okay. ಗಾಡಿ 70 ಚೇಂಜ್ ಸಮಥಿಂಗ್ ಓಡಿದೆ ಗಾಡಿ ನಿಮ್ಗೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಗಾಡಿ ಮಾತ್ರ ನೋಡಬಹುದು. ರೈಟ್ ರೌಂಡ್ ನಿಮ್ಗೆ ತೋರಿಸ್ತೀನಿ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ ಅಂಡ್ ಇಂಟೀರಿಯರ್ ನಿಮ್ಗೆ ಯಾವ ವೇರಿಯಂಟ್ ಸರ್? ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್. ಇಂಟೀರಿಯರ್ ಚೆನ್ನಾಗಿದೆ ಅಂಡ್ ಓಡಿರೋದು 70-80 ಸಮಥಿಂಗ್ ಓಡಿದೆ ಸರ್ ಅದು. ಓಕೆ ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಿದ್ರ? ರೇರ್ ಸೈಡ್ ನಿಮ್ಗೆ ನೋಡಬಹುದು ಯಾವ ತರ ಇದೆ ಅಂತ. ಲೆದರ್ ಚೆನ್ನಾಗಿದೆ, ಇಂಟೀರಿಯರ್ ವೆಲ್ ಮೇಂಟೈನ್ಡ್. ಪ್ರೈಸಿಂಗ್ ಸರ್ 3 ಲಕ್ಷ ಹೇಳ್ತಾ ಇದೀನಿ. ಎಷ್ಟು ಡಿಸ್ಕೌಂಟ್ ಬೇಕು ನಿಮ್ಗೆ ಕೇಳಿ ಸರ್. ನೀವು ಜಾಸ್ತಿನೇ ಹೇಳಿದ್ರೆ ಫಸ್ಟ್ ಡಿಸ್ಕೌಂಟ್ ಕೇಳಿ ಅಂತಂದ್ರೆ ಇಲ್ಲ ಬೇಡ. 14 ಮಾಡೋದು ಸರ್, ಲೋನೇ 2.5 ಲಕ್ಷ ಆಗುತ್ತೆ ಆಯ್ತು, ಸರ್ ಹೇಳಿ ಗಾಡಿಗೆ. ಹೇಳಿ ಪ್ರೈಸ್. ಡೌನ್ ಪೇಮೆಂಟ್ ಹೇಳಿ ಸರ್. ಲೋನೇ 2.5 ಲಕ್ಷ ಅಲ್ಲ. ಆಗುತ್ತೆ. ಸಿಬಿಲ್ ಚೆನ್ನಾಗಿದ್ರೆ, ಸ್ಯಾಲರಿ ಸ್ಲಿಪ್ ಇದ್ರೆ 2.5 ಲೋನೇ ಆಗುತ್ತೆ 2.80 ಹೇಳ್ತೀರಾ ಹಂಗಂದ್ರೆ? ಸರ್ 2,85,000 ಕೊಡ್ತೀನಿ ಹೋಗಿ ಸರ್. 2,85,000ಗೆ ನಿಮ್ಗೆ ಲೋನ್ ಕೂಡ ಬರೀ 35-40 ಸಾವಿರ ತಗೊಂಡ್ ಬಂದ್ರೆ ಈ ಗಾಡಿ ಸಿಕ್ತಿರೋದು. ಲೋನ್ ಚೆನ್ನಾಗಿ, ಸಿಬಿಲ್ ಚೆನ್ನಾಗಿರ್ಬೇಕು. ಖಂಡಿತ.